ಮತ್ತು ಅವರನ್ನು ಬೆಚ್ಚಗಿನ ಆಲಿಂಗನದಿಂದ ಆವರಿಸಿಕೊಂಡನು. ಅವನ ಕಣ್ಣುಗಳಿಂದ ಸಂತೋಷದ ಕಣ್ಣೀರನ್ನು ಒರೆಸಿಕೊಂಡು, ಓ ಪ್ರಬಲ ಯೋಧರೇ, ಅದೃಷ್ಟವಶಾತ್ ನೀವು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ನಾನು ನಿಮ್ಮಿಬ್ಬರನ್ನು ನೋಡುತ್ತಿದ್ದೇನೆ ಎಂದು ಹೇಳಿದನು. ಯುಧಿಷ್ಠಿರನ ಮಾತುಗಳು ನೆರೆದಿದ್ದ ಯೋಧರಿಂದ ಹರ್ಷೋದ್ಗಾರ ಮತ್ತು ಚಪ್ಪಾಳೆಗಳೊಂದಿಗೆ ಸ್ವೀಕರಿಸಲ್ಪಟ್ಟವು. ವೀರ ಯೋಧನಾದ ಭೀಮ ಮತ್ತು ಮತ್ತೊಬ್ಬ ನುರಿತ ಹೋರಾಟಗಾರನಾದ ಸಾತ್ಯಕಿ ತಮ್ಮ ಹಿರಿಯರ ಬಳಿಗೆ ಬಂದರು. ಅವರ ಮುಖಗಳು ನಡುಗಿದವು, ಆದರೆ ಅವರ ಆತ್ಮಗಳು ಮುರಿಯಲಿಲ್ಲ. ಅವರು ಕೈಜೋಡಿಸಿ ಯುಧಿಷ್ಠಿರನಿಗೆ ವಂದಿಸಿದರು, ಆತನ ಹೊಗಳಿಕೆಗೆ ಕೃತಜ್ಞತೆ ಸಲ್ಲಿಸಿದರು. ಯುಧಿಷ್ಠಿರನ ಮೆಚ್ಚುಗೆಯ ಮಾತುಗಳು ನದಿಯಂತೆ ಹರಿಯುತ್ತಲೇ ಇದ್ದವು. ಅದೃಷ್ಟವಶಾತ್ ನೀವಿಬ್ಬರೂ ವೀರರೇ, ಶತ್ರುಪಡೆಗಳ ಆ ಸಮುದ್ರದಿಂದ ಪ್ರಾಣದೊಂದಿಗೆ ತಪ್ಪಿಸಿಕೊಂಡಿದ್ದೀರಿ. ಅದೃಷ್ಟವಶಾತ್ ಭೂಮಿಯ ಎಲ್ಲಾ ರಾಜರನ್ನು ನೀವಿಬ್ಬರೂ ಸೋಲಿಸಿದ್ದೀರಿ. ಅವರು ಯುದ್ಧದಲ್ಲಿ ಅವರ ಶೌರ್ಯ ಮತ್ತು ಕೌಶಲ್ಯದ ಬಗ್ಗೆ ಮತ್ತು ಅವರು ತಮ್ಮ ಕುಟುಂಬಕ್ಕೆ ಹೇಗೆ ವೈಭವವನ್ನು ತಂದಿದ್ದಾರೆ ಎಂಬುದರ ಬಗ್ಗೆ ಮಾತನಾಡಿದರು. ಯುಧಿಷ್ಠಿರನು ಮಾತನಾಡುವುದನ್ನು ಮುಗಿಸಿದಾಗ ಆತ ಭೀಮ ಮತ್ತು ಸಾತ್ಯಕಿಯ ಕಡೆಗೆ ಧಾವಿಸಿ ಅವರನ್ನು ಪ್ರೀತಿಯಿಂದ ಅಪ್ಪಿಕೊಂಡನು. ಇಬ್ಬರು ಯೋಧರನ್ನು ಹತ್ತಿರದಿಂದ ಹಿಡಿದುಕೊಂಡು ಆತನ ಮುಖದ ಮೇಲೆ ಸಂತೋಷದ ಕಣ್ಣೀರು ಸುರಿಯಿತು. ಪಾಂಡವ ಇಡೀ ತಂಡವು ಹರ್ಷೋದ್ಗಾರ ಮತ್ತು ಚಪ್ಪಾಳೆಗಳಿಂದ ಕೂಗಿತು. ಯುಧಿಷ್ಠಿರನ ಮಾತುಗಳಿಂದ ಅವರ ಆತ್ಮಗಳು ಮೇಲೇರಿದವು. ವಿಜಯದ ಈ ಕ್ಷಣದಲ್ಲಿ ಪಾಂಡವರಿಗೆ ತಾವು ಅಶೇಯರೆಂದು ತಿಳಿದಿತ್ತು. ಕೃಷ್ಣನು ತಮ್ಮ ಬದಿಯಲ್ಲಿದ್ದರೆ ಯಾವುದೂ ಅಸಾಧ್ಯವಲ್ಲ ಎಂದು ತಿಳಿದಿತ್ತು. ಅವರು ಮುಂದೆ ಬರುವ ಯಾವುದೇ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿ ಮತ್ತೊಮ್ಮೆ ಯುದ್ಧದಲ್ಲಿ ತೊಡಗಿದರು. ಕೌರವರು ಮತ್ತು ಪಾಂಡವರ ನೆನಪುಗಳಲ್ಲಿ ಶಾಶ್ವತವಾಗಿ ಕೆತ್ತಲಾಗುವ ಒಂದು ದಿನದಂದು ಸೂರ್ಯನು ಮುಳುಗಿ ಹೋದನು. ಸಂಜಯನು ರಾಜ ಧೃತರಾಷ್ಟ್ರನ ಮುಂದೆ ನಿಂತನು. ಅವನ ಧ್ವನಿಯು ದುಃಖದಿಂದ ಭಾರವಾಗಿತ್ತು. ಅವನು ಸಿಂಧುಗಳ ಪತನಗೊಂಡ ಆಡಳಿತಗಾರನ ಕಥೆಯನ್ನು ವಿವರಿಸುತ್ತಿದ್ದನು. ರಾಜನ ಮಗ ಸುಯೋಧನನು ಅವನ ಮುಂದೆ ಕುಳಿತನು. ಅವನ ಮುಖವು ದುಃಖದ ಮುಖವಾಡವಾಗಿತ್ತು. ಅವನ ಕಣ್ಣುಗಳು ಕಣ್ಣೀರಿನಿಂದ ಕೆಂಪಾಗಿದ್ದವು. ಸುಯೋಧನನ ಆಲೋಚನೆಗಳು ಸೋಲಿನ ಭಾರದಿಂದ ಮುಳುಗಿ ಹೋದವು. ಒಂದು ಕಾಲದಲ್ಲಿ ಅಷ್ಟೊಂದು ಶಕ್ತಿಶಾಲಿ ಮತ್ತು ಹೆಮ್ಮೆ ಪಡುತ್ತಿದ್ದ ಅವನ ಸೈನ್ಯವನ್ನು ಪಾಂಡವರು ನಾಶಪಡಿಸಿದ್ದರು. ತಾನು ಅರ್ಜುನನನ್ನು ಏಕಾಂಗಿಯಾಗಿ ಸೋಲಿಸುತ್ತೇನೆ ಎಂದು ಹೆಮ್ಮೆ ಪಡುತ್ತಿದ್ದ ಕರ್ಣನ ಮಾತುಗಳು ಅವನಿಗೆ ನೆನಪಾದವು. ಆದರೆ ಈಗ ಕರ್ಣನೂ ಸಹ ಸೋತು ಹೋಗಿದ್ದಾನೆ. ಅವನ ಶಕ್ತಿಯು ಹಾವಿನಂತೆ ಮುರಿದು ಹೋಗಿದೆ. ಅದರ ಹಲ್ಲುಗಳು ಛಿದ್ರವಾಗಿವೆ. ಸುಯೋಧನನು ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಿದ್ದಾಗ ಅವನ ಧ್ವನಿಯು ದುಃಖದಿಂದ ಕೂಡಿತು. ನನಗೆ ಏನು ಉಳಿದಿದೆ? ನನ್ನ ಮಿತ್ರರು, ನನ್ನ ಸ್ನೇಹಿತರು ಎಲ್ಲರೂ ಯಾಮನ ನಿವಾಸಕ್ಕೆ ಹೋದರು. ನನ್ನನ್ನು ರಕ್ಷಿಸಲು ಪ್ರತಿಜ್ಞೆ ಮಾಡಿದ್ದ ಪರಾಕ್ರಮಶಾಲಿ ಯೋಧನಾದ ಜಯದ್ರಥನು ಅರ್ಜುನನ ಕೈಯಿಂದ ಕೊಲ್ಲಲ್ಪಟ್ಟನು. ಮತ್ತು ಕರ್ಣ, ಓ ಕರ್ಣ, ನೀನು ನಮ್ಮನ್ನು ಹೇಗೆ ವಿಫಲಗೊಳಿಸಬಹುದು? ಅವರ ಮಾತುಗಳು ಅವನ ಮುಂದಿರುವ ವಿನಾಶವನ್ನು ನೋಡುತ್ತಿರುವಾಗ ಹಿಂತಿರುಗಿದವು. ಸುಯೋಧನನು ತನ್ನ ಆಸನದಿಂದ ಏಳುತ್ತಿರುವುದನ್ನು, ಅವನ ಕಣ್ಣುಗಳು ಕೋಪ ಮತ್ತು ಹತಾಶೆಯ ಮಿಶ್ರಣದಿಂದ ಹೊತ್ತಿ ಉರಿಯುತ್ತಿರುವುದನ್ನು ಸಂಜೆ ನೋಡಿದನು. ಅವನು ತನ್ನ ಗುರುವಿನ ಮಾರ್ಗದರ್ಶನವನ್ನು ಕೋರಿ ದ್ರೋಣನ ನಿವಾಸದ ಕಡೆಗೆ ಓಡಿದನು. ಇಗೋ, ಓ ದ್ರೋಣ, ಸುಯೋಧನನು ಭಾವೋದ್ರೇಕದಿಂದ ಭಾರವಾದ ಅವನ ಧ್ವನಿಯಲ್ಲಿ ಹೇಳಿದನು, ಇದು ನಮ್ಮ ಯುದ್ಧದ ಪರಿಣಾಮವಾಗಿದೆ. ನನ್ನ ಅಜ್ಜ ಭೀಷ್ಮ ಕುಸಿದು ಬಿದ್ದಿದ್ದಾನೆ. ಅವನ ಆಕಾಂಕ್ಷೆಯನ್ನು ಸಿಕಂದಿನ್ ಪೂರೈಸಿದನು ಮತ್ತು ನನ್ನ ಮಿತ್ರರು ಅನೇಕರು ಯಾಮನ ನಿವಾಸಕ್ಕೆ ಹೋಗಿದ್ದಾರೆ. ಸುಯೋಧನನು ತಮ್ಮ ಸೋಲಿನ ಕಥೆಯನ್ನು ಹೇಳುತ್ತಿರುವಾಗ ದ್ರೋಣನು ಆಲಿಸಿದನು. ಯುವ ರಾಜಕುಮಾರನ ಮಾತುಗಳು ಸ್ವಯಂ ದ್ವೇಷ ಮತ್ತು ವಿಷಾದದಿಂದ ತುಂಬಿದವು. ನಾನು ಹೇಡಿತನದವನು ಎಂದು ಅವನ ಧ್ವನಿಯು ಪಿಸುಗುಟ್ಟಿತು. ನಾನು ನನ್ನ ಸ್ನೇಹಿತರ ನಡುವೆ ಇಂತಹ ವಧೆಯನ್ನು ಉಂಟುಮಾಡಿದ್ದೆ.
100 ಕೃತ್ಯಾಗಗಳನ್ನು ಮಾಡುವ ಮೂಲಕ ನಾನು ಹೇಗೆ ಪವಿತ್ರನಾಗಲು ಸಾಧ್ಯ? ಅವನ ಕಣ್ಣುಗಳು ಪರಿಹಾರವನ್ನು ಕೋರುವಂತೆ ದ್ರೋಣನ ಕಡೆಗೆ ಮಿನುಗಿದ್ದವು. ಸೂರ್ಯನು ದಿಗಂತದ ಕೆಳಗೆ ಮುಳುಗುತ್ತಿದ್ದಂತೆ ಸುಯೋಧನನ ಮಾತುಗಳು ಹೆಚ್ಚು ತೀವ್ರವಾದವು. ಅವನು ಯುದ್ಧದಲ್ಲಿ ಮಡಿದವರಿಗೆ ತಾನು ನೀಡಬೇಕಾದ ಸಾಲದಿಂದ ಮುಕ್ತನಾಗಬೇಕೆಂಬ ತನ್ನ ಬಯಕೆಯ ಬಗ್ಗೆ ಹೇಳಿದನು. ನಾನು ಯಮುನಾ ನದಿಗೆ ಹೋಗುತ್ತೇನೆ ಎಂದು ದೃಢವಾಗಿ ಹೇಳಿದನು. ಅಲ್ಲಿ ನಾನು ಅವರಿಗೆ ಅರ್ಪಣೆಗಳನ್ನು ಮಾಡುತ್ತೇನೆ ಮತ್ತು ಅವರ ಕ್ಷಮೆಯನ್ನು ಕೋರುತ್ತೇನೆ. ಅವನ ಕಣ್ಣುಗಳು ದ್ರೋಣನ ಮೇಲೆ ಮುಚ್ಚಲ್ಪಟ್ಟವು. ಈ ಅಂತಿಮ ಭಕ್ತಿಯ ಕಾರ್ಯಕ್ಕೆ ಅನುಮತಿ ಕೋರುವಂತರ ಕ್ಷಣದಲ್ಲಿ ಸಂಜಯನು ಸುಯೋಧನನ ಹೃದಯದಲ್ಲಿ ಏನಿತ್ತು ಎಂಬುದರ ಒಂದು ಮಿನುಗುವ ನೋಟವನ್ನು ಕಂಡನು. ಆಳವಾದ ಅಪರಾಧ ಮತ್ತು ದುಃಖದ ಪ್ರಜ್ಞೆ ವಿಮೋಚನೆಯ ಹತಾಶ ಬಯಕೆಯೊಂದಿಗೆ ಬೆರೆತಿತ್ತು. ಯುವ ರಾಜಕುಮಾರನ ಮಾತುಗಳು ಅವನ ಸ್ವಂತ ಕ್ರಿಯೆಗಳಿಂದ ಛಿದ್ರಗೊಂಡ ವ್ಯಕ್ತಿಯ ಮಾತುಗಳಾಗಿದ್ದವು. ರಾಜ ದುರ್ಯೋಧನನ ಕೋಪವು ಪ್ರತಿ ಕ್ಷಣವೂ ಹೆಚ್ಚಾಗುತ್ತಿದ್ದಂತೆ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಳುತ್ತಿದ್ದನು. ಅವನು ತನ್ನ ವಿಶ್ವಾಸದ ಸಾರಥಿ ಮತ್ತು ಯೋಧಕಣ್ಣನನ್ನು ಕರೆದಾಗ ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಈಗೋ ಕರ್ಣ, ಅವನ ಧ್ವನಿಯು ಭಾವೋದ್ರೇಕದಿಂದ ನಡುಗುತ್ತಿತ್ತು. ನಮ್ಮ ಶತ್ರು ಅರ್ಜುನನು ನಮ್ಮ ಗುರು ದ್ರೋಣನು ರಚಿಸಿದ್ದ ಅಭೇದ್ಯ ಶ್ರೇಣಿಯನ್ನು ಭೇದಿಸಿದ್ದಾನೆ. ಅವನು ನಮ್ಮ ಅನೇಕ ಧೈರ್ಯಶಾಲಿ ಯೋಧರು ಬೀಳುವುದನ್ನು ನೋಡಿದ ಯುದ್ಧದಲ್ಲಿ ಸಿಂಧುವಿನ ದೊರೆ ಜಯದ್ರಥನನ್ನು ಕೊಂದಿದ್ದಾನೆ ಎಂದು ದುರ್ಯೋಧನನು ಉದ್ಧರಿಸಿದರು. ದುರ್ಯೋಧನನ ಮಾತುಗಳನ್ನು ಕೇಳಿದಾಗ ಕರ್ಣನ ಅಭಿವ್ಯಕ್ತಿ ಮಂದವಾಯಿತು. ಆದರೆ ನನ್ನ ರಾಜನೇ, ಈ ಸೋಲಿಗೆ ದ್ರೋಣನನ್ನು ದೂಷಿಸಬೇಡ. ಅವನು ತನ್ನ ಪ್ರಾಣವನ್ನು ಲೆಕ್ಕಿಸದೆ ತನ್ನ ಎಲ್ಲಾ ಶಕ್ತಿ ಮತ್ತು ಶೌರ್ಯದಿಂದ ಹೋರಾಡುತ್ತಾನೆ. ಕರ್ಣನ ಧ್ವನಿಯು ಅವರ ಗುರುವನ್ನು ರಕ್ಷಿಸಲು ಏರಿತು. ಅರ್ಜುನನು ಒಬ್ಬ ನುರಿತ ಯೋಧನಾಗಿದ್ದಾನೆ. ಆಕಾಶದ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾನೆ ಮತ್ತು ಕೋತಿ ಗದ್ಯಾನಕಾರಿನಲ್ಲಿ ಹತ್ತಿಕೊಂಡಿದ್ದಾನೆ. ಅವನು ಶ್ರೇಷ್ಠ ಯೋಧರನ್ನೂ ಸಹ ಉಲ್ಲಂಘಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ದುರ್ಯೋಧನನು ತನ್ನ ತಲೆಯನ್ನು ಅಲುಗಾಡಿಸಿದನು. ಅವನ ಕೋಪವು ಮತ್ತೊಮ್ಮೆ ಕುದಿಯಿತು. ಆದರೆ ದ್ರೋಣನ ಅನುಮತಿ ಇಲ್ಲದೆ ಅರ್ಜುನನು ಈ ಸಾಧನೆಯನ್ನು ಹೇಗೆ ಸಾಧಿಸಬಹುದಿತ್ತು? ಅವನು ಕೇಳಿದನು ಮತ್ತು ರಕ್ಷಣೆಗಾಗಿ ಬೇಡಿಕೊಂಡಿದ್ದ ಮತ್ತು ಅದನ್ನು ನಿರಾಕರಿಸಿದ್ದ ಜಯದ್ರಥನ ಬಗ್ಗೆ ಏನು? ನಾನು ಅವನಿಗೆ ಸುರಕ್ಷಿತ ಮಾರ್ಗವನ್ನು ಭರವಸೆ ನೀಡಿದ್ದೆ, ಆದರೆ ನೀನು ಕರ್ಣ ಅವರನ್ನು ಹೊರಹೋಗದಂತೆ ತಡೆದನು. ಜಯದ್ರಥನ ಪತನಕ್ಕೆ ಕಾರಣವಾದ ಘಟನೆಗಳನ್ನು ನೆನಪಿಸಿಕೊಂಡ ಕರ್ಣನ ಮುಖವು ಕುಸಿದು ಬಿದ್ದಿತು. ನನ್ನ ರಾಜನೇ, ನನಗೆ ಹಾನಿ ಮಾಡುವ ಉದ್ದೇಶವಿರಲಿಲ್ಲ, ಅವನು ಮೃದುವಾಗಿ ಹೇಳಿದನು. ಆದರೆ ಬಹುಶಃ ಅದೃಷ್ಟವು ಈ ಫಲಿತಾಂಶವನ್ನು ನಿಗದಿಪಡಿಸಿದೆ. ನಾವು ಪಾಂಡವರ ವಿರುದ್ಧ ವಂಚನೆ ಮತ್ತು ಪರಾಕ್ರಮ ಎರಡನ್ನೂ ಬಳಸಿ ನಮ್ಮ ಎಲ್ಲಾ ಶಕ್ತಿಯಿಂದ ಹೋರಾಡಿದ್ದೇವೆ. ಆದರೂ ನಮ್ಮ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಅವರನ್ನು ಸೋಲಿಸಲು ನಮಗೆ ಸಾಧ್ಯವಾಗಲಿಲ್ಲ. ಕಣ್ಣು ಮಾತನಾಡುತ್ತಿದ್ದಂತೆಯೇ ದಿಗಂತದಲ್ಲಿ ಪಾಂಡವರ ವಿಭಾಗಗಳು ದುರ್ಯೋಧನನ ಪಡೆಗಳೊಂದಿಗೆ ಘರ್ಷಣೆ ನಡೆಸಿದಾಗ ಭೀಕರ ಯುದ್ಧವು ಭುಗಿಲೆದ್ದಿತು. ಕಾರುಗಳು ಮತ್ತು ಆನೆಗಳು ಯುದ್ಧಭೂಮಿಯಾದ್ಯಂತ ಗುಡುಗು ಸಿಡಿಸಿದವು. ಅವರ ಸವಾರರು ಗೆಲುವು ಅಥವಾ ಉಳಿವಿಗಾಗಿ ಹೋರಾಡುತ್ತಿದ್ದರು. ಘರ್ಷಣೆ ಉಕ್ಕಿನ ಶಬ್ದವು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಗಾಯಗೊಂಡವರ ಮತ್ತು ಸಾಯುತ್ತಿರುವವರ ಕೂಗುಗಳೊಂದಿಗೆ ಬೇತಿತ್ವೀರ ವ್ಯವಸ್ಥೆ ಭುಗಿಲೆದ್ದಿರುವುದನ್ನು ಸಂಜಯ್ ನೋಡಿದನು. ಅವನ ಧ್ವನಿಯು ಅರಸನ ಸ್ವಂತ ಹತಾಶೆಯನ್ನು ಪ್ರತಿಧ್ವನಿಸುವಂತಿತ್ತು. ಓ ರಾಜನೇ, ಇದೆಲ್ಲವೂ ನಿನ್ನ ದುಷ್ಟ ನೀತಿಯಿಂದಾಗಿದೆ. ನೀನು ಪಾಂಡವರ ಮೇಲಿನ ದ್ವೇಷದಿಂದ ಕುರುಡನಾಗಿ ನಿನ್ನ ಮತ್ತು ನಿನ್ನ ಜನರ ಮೇಲೆ ವಿನಾಶವನ್ನು ತಂದಿದ್ದೀಯ ಎಂದು ಹೇಳಿದನು. ಯುದ್ಧವು ಉಲ್ಬಣಗೊಂಡಿತು. ರಾಜ್ಯಗಳು ಮತ್ತು ಸಾಮ್ರಾಜ್ಯಗಳ ಭವಿಷ್ಯವನ್ನು ನಿರ್ಧರಿಸುವ ಹೋರಾಟದಲ್ಲಿ ಯೋಧರು ಮುಖಾಮುಖಿಯಾದಾಗ ಅದರ ಫಲಿತಾಂಶವು ಅನಿಶ್ಚಿತವಾಗಿ ಸಮತೋಲನದಲ್ಲಿ ತೂಗಾಡಿತು. ಸೂರ್ಯನು ಯುದ್ಧ ಭೂಮಿಯ ಮೇಲೆ ಬೀಸಿದನು. ಧೂಳಿನ ಭೂಮಿಯ ಮೇಲೆ ಉದ್ದನೆಯ ನೆರಳುಗಳನ್ನು
ಬೀಸಿದನು. ಸೈನ್ಯಗಳು ಉಕ್ಕು ಮತ್ತು ಕೋಪದಿಂದ ಘರ್ಷಣೆ ಮಾಡುವಾಗ ಬೆವರು ಮತ್ತು ರಕ್ತದ ವಾಸನೆಯಿಂದ ಗಾಳಿ ದಟ್ಟವಾಗಿತ್ತು. ರಾಜ ಧೃತರಾಷ್ಟ್ರನ ಸಲಹೆಗಾರನಾದ ಸಂಜಯನು ಅವ್ಯವಸ್ಥೆಯ ಮೇಲಿರುವ ಬೆಟ್ಟದ ಮೇಲೆ ನಿಂತನು. ಅವನ ಧ್ವನಿಯು ಗದ್ದಲದ ಮೇಲೆ ಹೊತ್ತುಕೊಂಡು ಯುದ್ಧದ ಉಲ್ಬಣವನ್ನು ವಿವರಿಸುತ್ತಿದ್ದನು. ರಾಜನೇ, ನಿನ್ನ ಆನೆಬಲವು ಶಕ್ತಿಯಿಂದ ಉಕ್ಕಿ ಹರಿಯಿತು. ಎಲ್ಲೆಡೆ ಪಾಂಡವರ ಮೇಲೆ ಪ್ರಾಬಲ್ಯ ಸಾಧಿಸಿ ಹೋರಾಡಿತು. ಪಾಂಚಾಲರು ಮತ್ತು ಕೌರವರು ಯುದ್ಧದಲ್ಲಿ ಎಷ್ಟು ಮುಳುಗಿದ್ದರು ಎಂದರೆ ಅವರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಬಿಟ್ಟರು. ಸತ್ತವರ ನಡುವೆ ಸ್ಥಾನಕ್ಕಾಗಿ ಹೋರಾಡಿದರು. ಯೋಧರು ಬಾಣಗಳು ಮತ್ತು ಈಟಿಗಳಿಂದ ಒಬ್ಬರನ್ನೊಬ್ಬರು ಚುಚ್ಚಿದರು. ಒಬ್ಬರನ್ನೊಬ್ಬರು ನೆಲಕ್ಕೆ ಬೀಳಿಸಿದರು. ಕೋಪಗೊಂಡ ಆನೆಗಳು ತಮ್ಮ ಒಡನಾಡಿಗಳೊಂದಿಗೆ ಘರ್ಷಣೆ ನಡೆಸಿದವು. ತುತ್ತೂರಿಯ ಕೂಗುಗಳೊಂದಿಗೆ ಗಾಳಿಯನ್ನು ಬಾಡಿಗೆಗೆ ತೆಗೆದುಕೊಳ್ಳುವಾಗ ಸೂರ್ಯನ ಬೆಳಕಿನಲ್ಲಿ ತಮ್ಮ ದಂತಗಳು ಮಿನುಗುತ್ತಿದ್ದವು. ಕುದುರೆ ಸವಾರರು ಯುದ್ಧ ಭೂಮಿಯಾದ್ಯಂತ ಹಾರಿದರು. ದಿನದ ಮಸುಕಾದ ಬೆಳಕಿನಲ್ಲಿ ಈಟಿಗಳು ಮತ್ತು ಬಾಣಗಳು ಮಿನುಗುತ್ತಿದ್ದವು. ಪಾದದ ಸೈನಿಕರು ಸಾವಿರಾರು ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನು ಹೊಂದಿ ಮುಂದೆ ಓಡಿದರು. ಪ್ರತಿಯೊಂದು ತನ್ನ ಯೋಗ್ಯತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸಿತು. ಕೋಪ ಮತ್ತು ಹತಾಶೆಯಿಂದ ಯುದ್ಧವು ಉಲ್ಬಣಗೊಂಡಿತ್ತು. ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ಪಾಂಡವ ಸೈನ್ಯದ ಹೃದಯ ಭಾಗಕ್ಕೆ ದಾಳಿಯನ್ನು ಮುನ್ನಡೆಸಿದನು. ಅವನ ರಥದ ಚಕ್ರಗಳು ಭೂಮಿಯಾದ್ಯಂತ ಅಲುಗಾಡುತ್ತಿದ್ದವು. ಇದು ಅವನು ಕೌರವ ಗೆಲುವನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾಗ ಅವನ ಕೆಳಗೆ ನಡುಗುವಂತೆ ಮಾಡಿತು. ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ದಿಗಂತದ 10 ಬಿಂದುಗಳು ಕಾಣದಂತೆ ಕಣ್ಮರೆಯಾದವು. ಬಾಣಗಳು ಮತ್ತು ಕತ್ತಲೆಯ ಸಮುದ್ರದಲ್ಲಿ ಕಳೆದು ಹೋದವು. ಸೂರ್ಯನ ಕಿರಣಗಳು ಮುಳುಗಿದ್ದವು. ಆದರೆ ದುರ್ಯೋಧನನ ಕೋಪವು ಹೆಚ್ಚಾಯಿತು. ಅವನು ತನ್ನ ಚಿನ್ನದ ರೆಕ್ಕೆಗಳ ಬಾಣಗಳನ್ನು ಬಿಚ್ಚಿ ತೀವ್ರತೆಯಿಂದ ಹೊತ್ತಿ ಉರಿಯುತ್ತಾ ಎಡ ಮತ್ತು ಬಲ ಪಾಂಚಾಲ ಯೋಧರನ್ನು ಕೊಂದು ಹಾಕಿದನು. ಪಾಂಡವರು ಹಿಂದೆ ಸರಿದರು. ದುರ್ಯೋಧನನ ಆಕ್ರಮಣದ ಭೀಕರತೆಯಿಂದ ಅವರ ಶ್ರೇಣಿಗಳು ಮುರಿದು ಹೋದವು. ಕೌರವ ರಾಜಕುಮಾರನು ಅಸೇಯ ಎಂದು ತೋರುತ್ತಿದ್ದರಿಂದ ಅವರು ದಾಳಿಯನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಪಾಂಡುವಿನ ಮಗ ಭೀಮನು 10 ದಂಡೆಗಳನ್ನು ಯುದ್ಧಕ್ಕೆ ಎಸೆದನು. ಆದರೆ ಅವನ ಪ್ರಬಲ ಶಕ್ತಿಯೂ ಸಹ ದುರ್ಯೋಧನನ ಅಚಲ ಶಕ್ತಿಗೆ ಸರಿಸಾಟಿಯಾಗಲಿಲ್ಲ. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನು ಹತ್ಯಾಕಾಂಡದ ನಡುವೆ ಎತ್ತರವಾಗಿ ನಿಂತನು. ಕೌರವ ರಾಜಕುಮಾರನ ಬಿಲ್ಲನ್ನು 3 ತುಂಡುಗಳಾಗಿ ಕತ್ತರಿಸಿದ ಅಗಲವಾದ ತಲೆಯ ದೋಣಿಗಳನ್ನು ಬಿಡಿಸುವಾಗ ಅವನ ಕಣ್ಣುಗಳು ದುರ್ಯೋಧನನ ಮೇಲೆ ನಿಂತವು. ಯುಧಿಷ್ಠಿರನು ತನ್ನ ಶತ್ರುವಿನ ಮೇಲೆ ಮತ್ತೊಂದು ಬಾಣವನ್ನು ಹೊಡೆದಾಗ ಪಾಂಚಾಲ ಪಡೆಗಳು ಹರ್ಷೋದ್ಗಾರ ಮಾಡಿದವು. ಆದರೆ ಕೌರವರ ಹಿಡಿತದಲ್ಲಿರುವಂತೆ ಕಾಣುತ್ತಿದ್ದಂತೆಯೇ ಕೌರವರ ಗುರುವಾದ ದ್ರೋಣನು ಯುದ್ಧಭೂಮಿಯಲ್ಲಿ ಕಾಣಿಸಿಕೊಂಡನು. ತ್ವರಿತಗತಿಯ ಚಲನೆಯೊಂದಿಗೆ ಅವನು ಪಾಂಡವರ ಸೈನ್ಯವನ್ನು ಬದಿಗಿಟ್ಟು ತನ್ನ ರಾಜಕುಮಾರನನ್ನು ಹಾನಿಯಿಂದ ರಕ್ಷಿಸಿದನು. ಯುದ್ಧವು ಉಲ್ಬಣಗೊಂಡಿತು. ಯುದ್ಧದ ಭವಿಷ್ಯವನ್ನು ನಿರ್ಧರಿಸುವ ಹೋರಾಟದಲ್ಲಿ 2 ಕಡೆಯವರು ಕಾಲು ಬಿಟ್ಟುಕೊಡಲಿಲ್ಲ. ರಾತ್ರಿ ಗಾಢವಾಗುತ್ತಿದ್ದಂತೆ ಉಕ್ಕಿನ ಘರ್ಷಣೆ ಮತ್ತು ಕಿರುಚಾಟದ ಶಬ್ದಗಳು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ಕೌರವರು ಮತ್ತು ಪಾಂಡವರ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಆ ದಿನದ ಘಟನೆಗಳನ್ನು ವಿವರಿಸಲು ತನ್ನ ಸಾರಥಿ ಸಂಜಯನನ್ನು ಕೇಳಿದಾಗ ರಾಜ ಧೃತರಾಷ್ಟ್ರನ ಧ್ವನಿಯು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಧೃತರಾಷ್ಟ್ರನು, ಹೇಳು ಸಂಜಯ, ನನ್ನ ಮಗ ದುರ್ಯೋಧನನು ಪರಾಕ್ರಮಶಾಲಿ ಧನುರ್ಧಾರಿ ದ್ರೋಣನ ವಿರುದ್ಧ ಹೇಗೆ ಹೋರಾಡಿದನು?
ದ್ರೋಣನು ತನ್ನ ಕೋಪವನ್ನು ಉರಿಯುವ ಬೆಂಕಿಯಂತೆ ಹೊತ್ತುಕೊಂಡು ಪಾಂಡವ ಸೈನ್ಯದ ಮೇಲೆ ದಾಳಿ ಮಾಡಿದಾಗ ಅವರು ಅವನನ್ನು ಹೇಗೆ ವಿರೋಧಿಸಿದರು. ಸಂಜಯನು ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಅವನ ಧ್ವನಿಯು ನಡುಗಿತು. ನಿಮಗೆ ತಿಳಿದಿರುವಂತೆ ಓ ರಾಜನೇ, ಸಿಂಧುವಿನ ಅರಸನನ್ನು ಕೊಂದ ನಂತರ ಪಾರ್ಥ ಮತ್ತು ಸಾತ್ಯಕಿ ಯುಧಿಷ್ಠಿರನನ್ನು ಭೇಟಿಯಾಗಿ ದ್ರೋಣನ ಕಡೆಗೆ ಸಾಗಿದರು. ನಂತರ ಪ್ರತಿಯೊಬ್ಬ ಪಾಂಡವರು ತಮ್ಮ ತಮ್ಮ ವಿಭಾಗಗಳ ನೇತೃತ್ವದಲ್ಲಿ ದ್ರೋಣನ ವಿರುದ್ಧ ಯುದ್ಧದಲ್ಲಿ ಧಾವಿಸಿದರು. ಸೈನ್ಯಗಳು ಘರ್ಷಣೆ ನಡೆಸುತ್ತಿದ್ದಾಗ ರಾತ್ರಿಯ ಗಾಳಿಯು ಡ್ರಮ್ಗಳ ಶಬ್ದದಿಂದ ತುಂಬಿತ್ತು. ನರಿಗಳ ಕೂಗು ಮತ್ತು ಕೌರವರ ಮಟ್ಟಗಳ ಮೇಲೆ ಕುಳಿತಿರುವ ಗೂಬೆಗಳ ಕೂಗು ಕತ್ತಲನ್ನು ಜೀವಂತವಾಗಿಸಿದಂತೆ ತೋರುತ್ತಿತ್ತು. ಸಂಜಯ್ ತನ್ನ ಕಥೆಯನ್ನು ಮುಂದುವರಿಸುತ್ತಿದ್ದಂತೆ ರಾತ್ರಿಯ ಗಾಳಿಯಲ್ಲಿ ಘರ್ಷಣೆ ಶಸ್ತ್ರಾಸ್ತ್ರಗಳ ಶಬ್ದಗಳು ಪ್ರತಿಧ್ವನಿಸುತ್ತಿದ್ದವು. ಪುರುಷರು ಮತ್ತು ಮೃಗಗಳ ಕಿರುಚಾಟಗಳೊಂದಿಗೆ ಬೆರೆತವು. ಸೈನ್ಯಗಳು ದಿಕ್ಕಿ ಹೊಡೆದಾಗ ನಮ್ಮ ಕಾಲುಗಳ ಕೆಳಗೆ ಭೂಮಿ ನಡುಗಿತು. ಸಂಜಯ್ ಹೇಳಿದರು. ಅವರ ಧ್ವನಿಯು ಪಿಸುಗುಟ್ಟುವಿಕೆಯ ಮೇಲಿತ್ತು. ಸ್ನೇಹಿತರು ಮತ್ತು ವೈರಿಗಳು ಕತ್ತಲೆಯಲ್ಲಿ ಪ್ರತ್ಯೇಕವಾಗಿರಲಿಲ್ಲ ಮತ್ತು ಎಲ್ಲವೂ ಅವ್ಯವಸ್ಥೆಯಾಗಿತ್ತು. ಆದರೆ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆಯೇ ಯೋಧರ ಚಿನ್ನದ ಕೋಟುಗಳು ಮತ್ತು ಆಭರಣಗಳು ಚಂದ್ರನ ಬೆಳಕನ್ನು ಸೆಳೆದಾಗ ಸ್ವಲ್ಪ ಸಮಯದವರೆಗೆ ಕತ್ತಲೆಯನ್ನು ಹೋಗಲಾಡಿಸಿದವು. ಆನೆಗಳು ಮತ್ತು ಕಾರುಗಳು ಪರಸ್ಪರ ಡಿಕ್ಕಿ ಹೊಡೆಯುತ್ತಿದ್ದವು. ಕತ್ತರಿಗಳು ಮತ್ತು ಬಾಣಗಳು ಮಸುಕಾದ ಬೆಳಕಿನಲ್ಲಿ ಮಿನುಗುತ್ತಿದ್ದವು. ದುರ್ಯೋಧನನು ಈ ಚಂಡಮಾರುತದಂತಹ ಆತಿಥೇಯದ ಮುಂಚೂಣಿಯಲ್ಲಿದ್ದನು. ಅವನ ಉಪಸ್ಥಿತಿಯು ಚಂಡಮಾರುತವನ್ನು ಘೋಷಿಸುವ ಗಾಳಿಯಂತೆ ಇತ್ತು. ಕಾರುಗಳು ಮತ್ತು ಆನೆಗಳು ಯುದ್ಧಭೂಮಿಯಾದ್ಯಂತ ಗುಡುಗಿದ್ದವು. ಅವರ ಚಿನ್ನದ ಲೇಪಿತ ರಕ್ಷಾಕವಚವು ಚಂದ್ರನ ಬೆಳಕಿನಲ್ಲಿ ಮಿನುಗುತ್ತಿತ್ತು. ಡ್ರಮ್ಗಳು ಮತ್ತು ತಾಳಗಳ ಶಬ್ದವು ಮನುಷ್ಯರು ಮತ್ತು ಮೃಗಗಳ ಕೂಗುಗಳೊಂದಿಗೆ ಬೆರೆತು ಭಯಾನಕ ಮತ್ತು ಆಹ್ಲಾದಕರವಾದ ಕೋಲಾಹಲವನ್ನು ಸೃಷ್ಟಿಸಿತು. ಸಂಜಯ್ ತನ್ನ ಕಥೆಯನ್ನು ಮುಗಿಸಿದಾಗ ಧೃತರಾಷ್ಟ್ರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದರು. ಸಂಜಯ್, ನನಗೆ ಹೇಳು ಎಂದು ಆತ ಕೇಳಿದ. ಆತನ ಧ್ವನಿಯು ಪಿಸುಗುಟ್ಟಿದಂತೆ ಈ ಎಲ್ಲ ಅವ್ಯವಸ್ಥೆಯ ನಡುವೆ ದ್ರೋಣನಿಗೆ ಏನಾಯಿತು? ಏಕಾಂಗಿಯಾಗಿ ದ್ರೋಣನು ಕತ್ತಲನ್ನು ಭೇದಿಸಿದನು. ಸಾವಿರಾರು ಆನೆಗಳು ಮತ್ತು ಕಾರುಗಳನ್ನು ಹೊಡೆದನು ಮತ್ತು ಲಕ್ಷಾಂತರ ಪಾದಚಾರಿ ಸೈನಿಕರು ಮತ್ತು ಕುದುರೆಗಳನ್ನು ಅವರ ಸಾವಿಗೆ ಕಳುಹಿಸಿದನು ಎಂದು ಸಂಜಯ್ ಉತ್ತರಿಸಿದಾಗ ಅವನ ಅಭಿವ್ಯಕ್ತಿ ದುಃಖಕರವಾಯಿತು. ರಾತ್ರಿಯ ಗಾಳಿಯು ದ್ರೋಣನ ಉಪಸ್ಥಿತಿಯೇ ಯುದ್ಧಭೂಮಿಯಲ್ಲಿ ಒಂದು ನಿಶ್ಚಲತೆಯನ್ನು ತಂದಿರುವಂತೆ ಹೆಚ್ಚು ಶಾಂತವಾಗಿ ಬೆಳೆಯತೊಡಗಿತು. ಅದೊಂದು ಕರಾಳ ಮತ್ತು ಮುನ್ಸೂಚಕ ರಾತ್ರಿಯಾಗಿತ್ತು. ಇದು ಅತ್ಯಂತ ಧೈರ್ಯಶಾಲಿ ಯೋಧರನ್ನೂ ಸಹ ಭಯದಿಂದ ನಡುಗುವಂತೆ ಮಾಡಿತು. ಕುರುಗಳು ಮತ್ತು ಪಂಚಲರ ಸೈನ್ಯಗಳು ಉಕ್ಕು ಮತ್ತು ರಕ್ತದ ಉನ್ಮಾದದಲ್ಲಿ ಘರ್ಷಣೆ ನಡೆಸಿದ್ದವು. ಎರಡೂ ಕಡೆಯವರು ತಮ್ಮ ಉಳಿವಿಗಾಗಿ ಹೋರಾಡುತ್ತಿದ್ದರು. ಈ ಅವ್ಯವಸ್ಥೆಯ ಮಧ್ಯೆ ಕುರುಗಳ ಕುರುಡು ರಾಜನಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತು ತನ್ನ ಸಾರಥಿಯಾದ ಸಂಜಯನ ಮಾತುಗಳಲ್ಲಿ ಸಾಂತ್ವನ ಪಡೆಯುತ್ತಿದ್ದನು. ಆ ಆಶೇಯ ಯೋಧನಾದ ದ್ರೋಣನು ಯುದ್ಧಕ್ಕಿಳಿದಾಗ ನಿನಗೇನು ಅನ್ನಿಸಿತು ಎಂದು ಧೃತರಾಷ್ಟ್ರನು ಆತಂಕದಿಂದ ಕೂಗಿದ ಅವನ ಧ್ವನಿಯಲ್ಲಿ ಕೇಳಿದನು. ಅವನು ಜಯದ್ರಥನನ್ನು ಮತ್ತು ಭೂರಿಶ್ರವನನ್ನು ಕೊಂದು ಹಾಕಿದಾಗ ಅರ್ಜುನನು ಯಾವ ಹೆಜ್ಜೆ ಇಟ್ಟನು ಮತ್ತು ನನ್ನ ಮಗ ದುರ್ಯೋಧನನ ಬಗ್ಗೆ ಏನು? ಈ ಎಲ್ಲದರಲ್ಲಿ ಅವನ ಯೋಜನೆ ಏನು? ಆ ಬುದ್ಧಿವಂತ ಮತ್ತು ವಯಸ್ಸಾದ ಸಾರಥಿಯಾದ ಸಂಜಯನು ಆ ದುರಂತದ ರಾತ್ರಿಯ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಅವನು ಹೇಳಿದನು. ಅರ್ಜುನನ ನೇತೃತ್ವದಲ್ಲಿ ಪಾಂಡವರು ಬಿರುಗಾಳಿಯಂತೆ ದ್ರೋಣನ ಸೈನ್ಯದ ಮಧ್ಯದಲ್ಲಿ ದಾಳಿ ನಡೆಸಿದರು.
ಆದರೆ ದ್ರೋಣನು ಸಾಮಾನ್ಯ ಯೋಧನಾಗಿರಲಿಲ್ಲ. ತನ್ನ ವೇಗವಾದ ಬಾಣಗಳು ಮತ್ತು ಅಳೆಯಲಾಗದ ಶಕ್ತಿಯಿಂದ ಅವನು ರಾಜನ ನಂತರ ರಾಜನನ್ನು ಕೊಂದು ಅವರ ಶಾಶ್ವತ ವಿಶ್ರಾಂತಿಗೆ ಕಳುಹಿಸಿದನು. ಸಂಜೆ ಮಾತನಾಡುತ್ತಿದ್ದಂತೆಯೇ ಆ ದೃಶ್ಯವು ನಮ್ಮ ಮುಂದೆ ಕತ್ತಲೆಯ ವಸ್ತ್ರದಂತೆ ತೆರೆದುಕೊಂಡಿತು. ಪಂಚೆಲ್ಲರ ಮಹಂಕಾರ ಯೋಧನಾದ ಶಿವಿಯು ದ್ರೋಣನ ವಿರುದ್ಧ ಯುದ್ಧಕ್ಕೆ ಇಳಿಯುವುದನ್ನು ನಾವು ನೋಡಿದೆವು. ಇಬ್ಬರು ಯೋಧರು ಉಕು ಮತ್ತು ಗರಿಗಳ ಕೋಲಾಹಲದಲ್ಲಿ ಘರ್ಷಣೆ ನಡೆಸಿದರು. ಇಬ್ಬರು ಪರಸ್ಪರರ ಸಹಚರವನ್ನು ಮಾರಣಾಂತಿಕ ನಿಖಳತೆಯಿಂದ ಹೊಡೆದರು. ಆದರೆ ದ್ರೋಣನು ಅಷ್ಟು ಸುಲಭವಾಗಿ ಸೋಲಲು ಸಾಧ್ಯವಾಗಲಿಲ್ಲ. 10 ಕಬ್ಬಿಣದ ತುದಿಗಳ ಬಾಣಗಳಿಂದ ಅವನು ತನ್ನ ರಕ್ಷಾಕವಚದ ಮೂಲಕ ಶಿವಿಯನ್ನು ಚುಚ್ಚಿದನು ಮತ್ತು ಅವನನ್ನು ನೆಲಕ್ಕೆ ಬೀಳಿಸಿದನು. ನಂತರ ಒಂದೇ ಅಗಲವಾದ ತಲೆಯ ದಂಡೆಯಿಂದ ಅವನು ಶಿವಿಯ ಚಾಲಕ ಮತ್ತು ಕುದುರೆಗಳನ್ನು ಹೊಡೆದು ಯೋಧನ ತಲೆಯನ್ನು ಅದರ ಕಾಂಡದಿಂದ ಕತ್ತರಿಸಿದನು. ಆದರೂ ದ್ರೋಣನು ಅಚೆಯನೆಂದು ತೋರುತ್ತಿದ್ದರೂ ಪಾಂಡುವಿನ ಆ ಪರಾಕ್ರಮಶಾಲಿ ಮರನಾದ ಭೀಮನು ಸಿಂಹವನ್ನು ಬಿಡಿಸಿದಂತೆ ದೃಶ್ಯದ ಮೇಲೆ ಹೊರಹೊಮ್ಮಿದನು. ಎಲ್ಲಾ ದಿಕ್ಕುಗಳಲ್ಲಿ ತನ್ನ ಮುಷ್ಟಿಗಳನ್ನು ಹಾರಿಸುತ್ತಾ ಅವನು ಕುರುಗಳ ಇಬ್ಬರು ಧೈರ್ಯಶಾಲಿ ಯೋಧರಾದ ದುರ್ಗದ ಮತ್ತು ದುಷ್ಕರ್ಣರನ್ನು ಕೊಂದು ಅವರನ್ನು ಭೂಮಿಗೆ ಅಪ್ಪಳಿಸಿದನು. ಸಂಜೆಯನ್ನು ಕಥೆಯನ್ನು ನೆನಪಿಸಿಕೊಳ್ಳುತ್ತಿದ್ದಂತೆ ಕುರುಗಳು ಮತ್ತು ಪಂಚೆಲ್ಲರ ಸೈನ್ಯಗಳು ಬದುಕುಳಿಯುವ ಹತಾಶೆಯ ಹೋರಾಟದಲ್ಲಿ ಸಿಲುಕಿರುವುದನ್ನು ನಾವು ನೋಡಿದೆವು. ಆ ಪರಾಕ್ರಮಿ ಯೋಧ ಕಣ್ಣನು ತನ್ನ ಎಲ್ಲಾ ಶಕ್ತಿಯಿಂದ ಭೀಮನ ಮೇಲೆ ಬಾಣಗಳನ್ನು ಎಸೆಯುತ್ತಿರುವುದನ್ನು ನಾವು ನೋಡಿದೆವು. ಆ ಕುತಂತ್ರವಾದ ವೃದ್ಧನಾದ ಸಗುನಿಯು ಎಣ್ಣೆಯಲ್ಲಿ ಮುಳುಗಿಸಿದ ದಂಡೆಯಿಂದ ಭೀಮನ ಬಾಣವನ್ನು ಕತ್ತರಿಸುತ್ತಿರುವುದನ್ನು ನಾವು ನೋಡಿದೆವು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಸ್ವತಃ ಭೀಮನನ್ನು ಕಂಡೆವು. ಆ ಮಹಾನ್ ಮತ್ತು ಭಯಾನಕ ನಾಯಕ ಅವನನ್ನು ತಿಳಿದಿರುವಾಗ ಎಲ್ಲರಿಗೂ ಭಯವಾಯಿತು. ಪೂರ್ಣವಾಗಿ ಹಾರಿ ಬಂದ ಕಮಲದಂತಹ ಸುಂದರವಾದ ಕಣ್ಣುಗಳೊಂದಿಗೆ ಅವನು ಮನುಷ್ಯರ ನಡುವೆ ದೇವರಂತೆ ಯುದ್ಧದಲ್ಲಿ ಓಡಿದನು. ಅವನ ಕೈಗಳು ಅವನ ಶತ್ರುಗಳನ್ನು ಅವರ ತೂಕದ ಕೆಳಗೆ ಪುಡಿಮಾಡಿದವು. ರಾತ್ರಿ ಕಳೆದನ್ನೇ ಮಹಾ ಯುದ್ಧದ ಮಧ್ಯದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಭೀಕರ ಯುದ್ಧವು ಪ್ರಾರಂಭವಾಯಿತು. ಸೋಮದತ್ತನು ತನ್ನ ಮಗ ಬುರಿಶವನ ಮರಣದಿಂದ ಕೋಪಗೊಂಡಿದ್ದನು. ಆತನು ನಿರಾಯುಧ ಯೋಧನೊಬ್ಬನನ್ನು ಕೊಂದಿದ್ದಕ್ಕಾಗಿ ಆತನನ್ನು ಹೇಡಿ ಎಂದು ಕರೆದನು. ಆತನು ಸತ್ಯಕಿಯನ್ನು ಯುದ್ಧದಲ್ಲಿ ಕೊಲ್ಲದಿದ್ದರೆ ಆತನ ತಲೆಯನ್ನು ರೆಕ್ಕೆಗಳುಳ್ಳ ಬಾಣದಿಂದ ಕತ್ತರಿಸುವ ಪ್ರತಿಜ್ಞೆ ಮಾಡಿದನು. ಸೋಮದತ್ತನ ಮಾತುಗಳಿಂದ ವಿಚಲಿತರಾಗದ ಸಾತ್ಯಕಿ ತಾನು ಕೌರವ ಯೋಧನಿಗೆ ಹೆದರುವುದಿಲ್ಲ ಎಂದು ತಿರುಗೇಟು ನೀಡಿದನು. ಅವನು ತನ್ನ ಸ್ವಂತ ಶಕ್ತಿ ಮತ್ತು ಶೌರ್ಯದ ಬಗ್ಗೆ ಹೆಮ್ಮೆ ಪಡುತ್ತಿದ್ದನು ಮತ್ತು ಸೋಮದತ್ತನನ್ನು ತನ್ನ ಎಲ್ಲಾ ಶಕ್ತಿಯಿಂದ ಹೊಡೆದುರುಳಿಸುವ ಬೆದರಿಕೆ ಹಾಕಿದನು. ಇಬ್ಬರು ಯೋಧರು ಬಾಣಗಳನ್ನು ವಿನಿಮಯ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಅವರ ದಂಡಗಳು ಬಿರುಗಾಳಿಯಂತೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಹಾರುತ್ತಿದ್ದ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ದುರ್ಯೋಧನನು ಸೋಮದತ್ತನ ಹಿಂದೆ ತನ್ನ ಸೈನ್ಯ ಮತ್ತು ಕುಟುಂಬ ಸದಸ್ಯರಿಂದ ಸುತ್ತುವರಿದನು. ಅವನ ಭಾವ ಶಕುನಿಯೂ ಸಹ ಊರಿಸಬಹುದಾದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಹೊಂದಿ ಯುದ್ಧದಲ್ಲಿ ಸೇರಿಕೊಂಡನು. ಕೌರವ ಸೈನ್ಯವು ಅಸಾಧಾರಣ ಶಕ್ತಿಯಾಗಿತ್ತು. ಆದರೆ ಸಾತ್ಯಕಿ ದೃಢವಾಗಿ ನಿಂತನು. ಅವನ ಕಣ್ಣುಗಳು ಸೋಮದತ್ತನ ಮೇಲೆ ಕೇಂದ್ರೀಕೃತವಾಗಿದ್ದವು. ಎರಡು ಸೈನ್ಯಗಳು ಘರ್ಷಣೆ ಮಾಡುವಾಗ ಉಕ್ಕಿನ ಘರ್ಷಣೆ ಶಬ್ದವು ಯುದ್ಧ ಭೂಮಿಯಲ್ಲಿ ಪ್ರತಿಧ್ವನಿಸಿತು. ಸೋಮದತ್ತನು ಸಾತ್ಯಕಿಯನ್ನು 9 ಬಾಣಗಳಿಂದ ಚುಚ್ಚಿದನು. ಆದರೆ ಪಾಂಡವ ಯೋಧನು ತನ್ನದೇ ಆದ 9 ಬಾಣಗಳಿಂದ ಕೌರವ ಯೋಧನನ್ನು ಹೊಡೆದು ಸಮಾನ ಉಗ್ರತದಿಂದ ಪ್ರತೀಕಾರ ತೀರಿಸಿಕೊಂಡನು. ಸೋಮದತ್ತನ ಶಕ್ತಿ ಕ್ಷೀಣಿಸಲು ಪ್ರಾರಂಭಿಸಿತು ಮತ್ತು ಅವನು ಮೂರ್ಛೆಯಿಂದ ಹೊರಬಂದು ತನ್ನ ರಥದ ಮಹಡಿಯ ಮೇಲೆ ಕುಳಿತನು. ಸೋಮದತ್ತನು ಯುದ್ಧಭೂಮಿಯಿಂದ ಹೊರಬಂದಾಗ ದ್ರೋಣನು ಸಾತ್ಯಕಿಯನ್ನು ಕೊಲ್ಲಲು ಮುಂದಾದನು. ಆದರೆ ಪಾಂಡವರು ತಮ್ಮ ಮಡಿದ ಒಡನಾಡಿಯ ಸುತ್ತಲೂ ಒಟ್ಟುಗೂಡಿ ತೀವ್ರ ನಿಶ್ಚಯದಿಂದ ದ್ರೋಣನನ್ನು ಸುತ್ತುವರೆದರು. ದ್ರೋಣ ಮತ್ತು
ಪಾಂಡವರ ನಡುವಿನ ಯುದ್ಧವು ಬಿರುಸಿನಿಂದ ಕೂಡಿತ್ತು. ಬಾಣಗಳು ಚಂಡಮಾರುತದಂತೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಹಾರುತ್ತಿದ್ದವು. ದ್ರೋಣನ ಪರಾಕ್ರಮವು ಸಾಟಿಯಿಲ್ಲದದ್ದಾಗಿತ್ತು. ಅವನ ದಂಡೆಗಳು ಅವನನ್ನು ಸಮೀಪಿಸಲು ಧೈರ್ಯ ಮಾಡಿದ ಯಾವ ಯೋಧನನ್ನೂ ಕಡಿದು ಹಾಕಿದವು. ಆದರೆ ಅರ್ಜುನನು ಅವನ ಕೋಪದಿಂದ ಉತ್ತೇಜಿಸಲ್ಪಟ್ಟನು. ಗುರುವಿನ ಕಡೆಗೆ ಮುಂದಾದನು. ಪಾಂಡವ ಹತ್ಯೆಯನ್ನು ಕೊನೆಗೊಳಿಸಲು ನಿರ್ಧರಿಸಿದನು. ದ್ರೋಣ ಮತ್ತು ಪಾಂಡವರ ನಡುವಿನ ಯುದ್ಧವು ಮುಂದುವರಿಯಿತು. ಎರಡೂ ಕಡೆಯವರು ಕಾಲು ಬಿಟ್ಟುಕೊಡಲಿಲ್ಲ. ರಾತ್ರಿ ಉರುಳಿದಂತೆ ದ್ರೋಣನ ದಾಳಿಯಲ್ಲಿ ಪಾಂಡವರ ಸೈನ್ಯವು ದುರ್ಬಲಗೊಳ್ಳತೊಡಗಿತ್ತು. ಆದರೆ ಎಲ್ಲವೂ ಕಳೆದು ಹೋದಂತೆ ಕಾಣುತ್ತಿದ್ದಂತೆಯೇ ಅರ್ಜುನ ಮತ್ತು ಭೀಮನು ದ್ರೋಣನ ವಿಭಜನೆಯತ್ತ ಮುಂದಾದರು. ಅವರ ರಥಗಳು ಯುದ್ಧ ಭೂಮಿಯಾದ್ಯಂತ ಗುಡುಗಿದವು. ಕೌರವರು ಮತ್ತು ಅವರ ಮಿತ್ರರು ಪಾಂಡವರನ್ನು ಶಾಶ್ವತವಾಗಿ ಹತ್ತಿಕ್ಕಲು ನಿರ್ಧರಿಸಿ ಹತ್ತಿರ ಹಿಂಬಾಲಿಸಿದರು. ನಂತರ ನಡೆದ ಯುದ್ಧವು ಉಕ್ಕಿನ ಘರ್ಷಣೆ ಮತ್ತು ಬಿದ್ದವರ ಕೂಗುಗಳ ಕೋಲಾಹಲವಾಗಿತ್ತು. ಅರ್ಜುನ ಮತ್ತು ಭೀಮನು ತಮ್ಮ ಎಲ್ಲಾ ಶಕ್ತಿಯಿಂದ ಹೋರಾಡಿದರು. ಅವರ ಬಾಣಗಳು ಬಲವಾಗಿ ಹಾರುತ್ತಿದ್ದವು. ಅವರು ಯೋಧರ ನಂತರ ಯೋಧರನ್ನು ಹೊಡೆದುರುಳಿಸಿದರು. ಕೌರವರ ಸೈನ್ಯವು ಈ ದಾಳಿಯ ಅಡಿಯಲ್ಲಿ ಅಲುಗಾಡಿತು. ಆದರೆ ದ್ರೋಣನು ಸ್ಥಿರನಾಗಿದ್ದರು. ಬಾಣದ ನಂತರ ಬಾಣವನ್ನು ಹಾರಿಸುವಾಗ ಅವನ ಬಿಲ್ಲು ಹಾಡುತ್ತಿತ್ತು. ಸಂಜಯನು ತನ್ನ ಮುಂದೇರೆ ದೈತ್ಯರ ಘರ್ಷಣೆ ನಡೆಯುವುದನ್ನು ನೋಡುತ್ತಿದ್ದಂತೆ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಅರ್ಜುನನ ಬಲವಾದ ಕತ್ತಿ ಮತ್ತು ಭೀಮನ ಬಲವಾದ ಬಾಣಗಳ ಕೈಯಲ್ಲಿ ಸಾವಿರಾರು ಯೋಧರು ಈಗಾಗಲೇ ಬಿದ್ದಿದ್ದರು. ದ್ರುಪದ, ಕುಂತಿಭೋಜ ಮತ್ತು ರಾಕ್ಷಸರ ಪುತ್ರರು ತಮ್ಮ ಅಂತ್ಯವನ್ನು ಕಂಡವರಲ್ಲಿ ಸೇರಿದ್ದರು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸೋಮದತ್ತ ಎಂಬ ಉಗ್ರ ಯೋಧನು ಸತ್ಯಕಿಯನ್ನು ದಟ್ಟವಾದ ಬಾಣಗಳಿಂದ ಆವರಿಸಿಬಿಟ್ಟನು. ಆದರೆ ಭೀಮನನ್ನು ಕಡಿಮೆ ಅಂದಾಜು ಮಾಡಲಾಗಲಿಲ್ಲ. ಅವನು 10 ವೇಗದ ದಂಡೆಗಳೊಂದಿಗೆ ವೀರನಾದ ಕತಿರವನನ್ನು ಚುಚ್ಚಿದನು. ಆದರೆ ಸೋಮದತ್ತನು 100 ಬಾಣಗಳಿಂದ ಪ್ರತೀಕಾರ ತೀರಿಸಿಕೊಂಡನು. ಈ ಇಬ್ಬರು ಯೋಧರ ನಡುವಿನ ದ್ವಂದ್ವಯುದ್ಧವು ನೋಡುವುದಕ್ಕೆ ಒಂದು ದೃಶ್ಯವಾಗಿತ್ತು. ಕೋಪದಿಂದ ತುಂಬಿದ ಸತ್ವತನು ಸೋಮದತ್ತನ ಮೇಲೆ 10 ತೀಕ್ಷ್ಣವಾದ ದಂಡೆಗಳಿಂದ ಚುಚ್ಚಿದನು. ಭೀಮನು ನಂತರ ಬಿದ್ದ ಯೋಧನ ತಲೆಯ ಮೇಲೆ ಹೊಸ ಮತ್ತು ಭಯಾನಕವಾದ ಗದೆಯನ್ನು ಎಸೆದನು. ಸಾತ್ಯಕಿ ತನ್ನ ವೈಭವದಲ್ಲಿ ಬೆಂಕಿಯನ್ನು ಹೋಲುವ ಬಾಣವನ್ನು ಸೋಮದತ್ತನ ಹೃದಯ ಮೇಲೆ ಹೊಡೆದನು. ಭೀಮ ಮತ್ತು ಸಾತ್ಯಕಿಯ ಸಂಯುಕ್ತ ಪ್ರಯತ್ನಗಳಿಂದ ಸೋಲನುಭವಿಸಿದ ಪರಾಕ್ರಮಶಾಲಿ ಯೋಧನು ನೆಲಕ್ಕೆ ಬಿದ್ದನು. ಅವನ ಮಗ ವಲ್ಹಿಕನು ಬಿರುಗಾಳಿಯ ಮೋಡದಂತೆ ಬಾಣಗಳನ್ನು ಚದುರಿಸುತ್ತಾ ಸಾತ್ಯಕಿಯತ್ತ ಧಾವಿಸಿದನು. ಆದರೆ ಭೀಮನು ತಪ್ಪಿಸಿಕೊಳ್ಳಲಿಲ್ಲ. ಅವನು 9 ದಂಡೆಗಳಿಂದ ವಲ್ಹಿಕವನ್ನು ಚುಚ್ಚಿದನು. ಅವನನ್ನು ಮೂರ್ಛೆಗೆ ಕಳುಹಿಸಿದನು. ಯುದ್ಧವು ಅಡೆತಡೆಯಿಲ್ಲದೆ ಮುಂದುವರಿಯಿತು. ಭೀಮನು ದುರ್ಯೋಧನನ 10 ಪುತ್ರರ ವಿರುದ್ಧ ಹೋರಾಡಿದನು. ಪ್ರತಿಯೊಬ್ಬರೂ ದಶರಥನ ಮಗನಾದ ರಾಮನಷ್ಟೇ ಶಕ್ತಿಯುತರಾಗಿದ್ದರು. ಗಾಳಿಯು ಉಕ್ಕಿನ ಘರ್ಷಣೆ ಮತ್ತು ಬಿದ್ದವರ ಕೂಗುಗಳಿಂದ ತುಂಬಿತ್ತು. ಭೀಮನು ತನ್ನ ಬಿಲ್ಲನ್ನು ಎತ್ತಿದನು ಮತ್ತು ಅವರಲ್ಲಿ ಪ್ರತಿಯೊಬ್ಬರ ಮೇಲೆ ಬಾಣಗಳನ್ನು ಹಾರಿಸಿದನು. ಅವರ ಪ್ರಮುಖ ಭಾಗಗಳನ್ನು ಹೊಡೆದನು. ಒಂದೊಂದಾಗಿ ದುರ್ಯೋಧನನ ಪುತ್ರರು ಚಂಡಮಾರುತದಿಂದ ಒಡೆದ ಎತ್ತರದ ಮರಗಳಂತೆ ನೆಲಕ್ಕೆ ಬಿದ್ದರು. ಕರ್ಣನ ನೆಚ್ಚಿನ ಮಗನಿಗೆ ಬಾಣಗಳನ್ನು ಸುರಿಸಿದ ಭೀಮನ ಕೋಪಕ್ಕೆ ಯಾವುದೇ ಮಿತಿ ಇರಲಿಲ್ಲ. ಕರ್ಣನ ಸಹೋದರನಾದ ಪ್ರಸಿದ್ಧ ಋಕರಥನು ಭೀಮನನ್ನು ಚುಚ್ಚಲು ಪ್ರಯತ್ನಿಸಿದನು. ಆದರೆ ಶೀಘ್ರದಲ್ಲೇ ಅವನನ್ನು ಕಳುಹಿಸಲಾಯಿತು. ನಂತರ ಪರಾಕ್ರಮಶಾಲಿ ಪಾಂಡವನು ತನ್ನ ಗಮನವನ್ನು ಸತಸಂದ್ರನ ಕಡೆಗೆ ತಿರುಗಿಸಿದನು. 7 ಯೋಧರನ್ನು ಕೊಂದು ಅವನನ್ನು ಭೂಮಿಯ ಮೇಲೆ ತಳ್ಳಿದನು. ಈ ನಷ್ಟವನ್ನು ಭರಿಸಲು ಸಾಧ್ಯವಾಗದೆ ಶಕುನಿಯ ಸಹೋದರರು ಭೀಮನನ ಕಡೆಗೆ ಧಾವಿಸಿ ತಮ್ಮ ತೀಕ್ಷ್ಣವಾದ ದಂಡೆಗಳಿಂದ ಅವನ ಮೇಲೆ ದಾಳಿ ಮಾಡಿದರು. ಆದರೆ
ಭೀಮನು ಗಣನೆಗೆ ತೆಗೆದುಕೊಳ್ಳಬೇಕಾದ ಒಂದು ಶಕ್ತಿಯಾಗಿದ್ದನು. ಅವನು ಈ 5 ಪ್ರಬಲ ರಾಜರನ್ನು ಕೇವಲ 5 ವೇಗದ ಬಾಣಗಳಿಂದ ಕೊಂದನು. ಅನೇಕ ಯೋಧರ ಪತನದ ದೃಶ್ಯವು ದುರ್ಯೋಧನನ ಸೈನ್ಯವನ್ನು ದಿಗ್ಭ್ರಮೆಗೊಳಿಸಿತು. ಇದರಿಂದಾಗಿ ಅನೇಕ ಮಹಾನ್ ರಾಜರು ದಿಗ್ಭ್ರಮೆಗೊಂಡರೇತನದ್ದೇ ಕೋಪದಿಂದ ತುಂಬಿದ ಯುಧಿಷ್ಠಿರನು ತನ್ನ ತಂದೆ ಮತ್ತು ಸಹೋದರರ ದೃಷ್ಟಿಯಲ್ಲಿ ಶತ್ರು ಶ್ರೇಣಿಯನ್ನು ನಾಶ ಮಾಡಲು ಪ್ರಾರಂಭಿಸಿದನು. ತನ್ನ ದಂಡೆಗಳೊಂದಿಗೆ ಅವನು ಅಂವಸ್ತರು, ಮಾಳವರು, ತ್ರಿಗತರು, ಶಿವರು, ಅಭಿಷಾಹರು, ಸುರಸೇನರು, ವಲ್ಗೀಕರು ಮತ್ತು ವಾಸತಿಗಳನ್ನು ಹಳ್ಳಿಗೆ ಕಳುಹಿಸಿದನು. ಸೂರ್ಯನು ವಿಶಾಲವಾದ ಯುದ್ಧಭೂಮಿಯ ಮೇಲೆ ಮುಳುಗುತ್ತಿದ್ದನು. ಕುರುಗಳು ಮತ್ತು ಪಾಂಡವರ ಒಟ್ಟುಗೂಡಿದ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನು ತನ್ನ ರಥದ ಮೇಲೆ ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ದೃಢನಿಶ್ಚಯದಿಂದ ಹೊಳೆಯುತ್ತಿದ್ದವು. ಅವನು ಶತ್ರುಗಳ ಸಾಲುಗಳನ್ನು ನೋಡುತ್ತಿದ್ದನು. ಅವನ ಸ್ನೇಹಿತ ಸೂತನ ಮಗನಾದ ಕರ್ಣನು ಅವನ ಪಕ್ಕದಲ್ಲಿ ನಿಂತನು. ಅವನ ಕಣ್ಣಿನಲ್ಲಿ ತೀವ್ರವಾದ ಹೊಳಪ್ರಿಗೋ, ಓ ಕರ್ಣ, ನಾವು ಕಾಯುತ್ತಿದ್ದ ಕ್ಷಣ, ಇದು ನಮ್ಮ ವಿಜಯದ ಸಮಯವು ಅಂತಿಮವಾಗಿ ಬಂದಿದೆ. ನಮ್ಮ ಶತ್ರುಗಳು ಅಸಂಖ್ಯಾತ ಮತ್ತು ಪ್ರಬಲರಾಗಿದ್ದಾರೆ, ಆದರೆ ನಿಮ್ಮ ಸಹಾಯದಿಂದ ನಾವು ವಿಜಯಶಾಲಿಯಾಗುತ್ತೇವೆ ಎಂದು ನನಗೆ ತಿಳಿದಿದೆ. ನನ್ನ ಸ್ನೇಹಿತನೇ, ಈ ವೈರಿಗಳ ಸಮೂಹದಿಂದ ನನ್ನನ್ನು ರಕ್ಷಿಸು ಎಂದು ದುರ್ಯೋಧನನು ಉದ್ಧರಿಸಿದನು. ಕರ್ಣನ ಮುಖವು ತೀವ್ರ ಉತ್ಸಾಹದಿಂದ ಹೊಳೆಯಿತು. ಓ ದುರ್ಯೋಧನನೇ, ನಾನು ನಿನಗೆ ಪ್ರಮಾಣ ಮಾಡುತ್ತೇನೆ, ನಾನು ಯುದ್ಧದಲ್ಲಿ ಪಾಂಡುವಿನ ಪುತ್ರರನ್ನು ಸೋಲಿಸುತ್ತೇನೆ ಮತ್ತು ನಿನಗೆ ವಿಜಯವನ್ನು ನೀಡುತ್ತೇನೆ. ನಾನು ಅವರಲ್ಲಿ ಶ್ರೇಷ್ಠ ಯೋಧನಾದ ಅರ್ಜುನನನ್ನು ಕೊಲ್ಲುತ್ತೇನೆ ಮತ್ತು ಅವನ ಎಲ್ಲಾ ಸಹೋದರರು ಶರಣಾಗುತ್ತಾರೆ ಅಥವಾ ಭಯಭೀತರಾಗಿ ಓಡಿ ಹೋಗುತ್ತಾರೆ. ನೀನು ನಿರ್ವಿವಾದವಾಗಿ ಮತ್ತು ಅಸೇಯನಾಗಿ ಭೂಮಿಯ ಒಡೆಯನಾಗುವೆ. ಆದರೆ ಕರ್ಣನ ಮಾತುಗಳು ಆತ್ಮವಿಶ್ವಾಸದಿಂದ ಚಿಮ್ಮುತ್ತಿದ್ದಂತೆಯೇ ಒಂದು ಧ್ವನಿಯು ಗಾಳಿಯಲ್ಲಿ ಹರಡಿತು. ಅವನ ಹೆಗ್ಗಳಿಕೆಯನ್ನು ಪ್ರಶ್ನಿಸಿತು. ಆ ದೃಶ್ಯವನ್ನು ನೋಡುತ್ತಿದ್ದ ಬುದ್ಧಿವಂತ ವೃದ್ಧ ಬ್ರಾಹ್ಮಣನಾದ ಕೃಪಾ, ಅಯ್ಯೋ ಕರ್ಣ, ಕೃಪಾ ಹೇಳಿದರು, ನಿನ್ನ ಮಾತುಗಳು ಶರತ್ಕಾಲದ ಮೋಡಗಳಂತಿವೆ, ಶಬ್ದ ಮತ್ತು ಕೋಪದಿಂದ ತುಂಬಿವೆ, ಆದರೆ ವಸ್ತುವಿನ ಕೊರತೆಯಿದೆ. ನೀನು ಎಂದಿಗೂ ಅರ್ಜುನನ್ನು ಓಡಿ ಹೋಗದೆ ಯುದ್ಧದಲ್ಲಿ ಎದುರಿಸಲಿಲ್ಲ, ಆದರೂ ಈಗ ಅವನನ್ನು ಸೋಲಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿಕೊಳ್ಳುತ್ತೀಯಾ? ನಿಮ್ಮ ಅಹಂಕಾರಗಳು ನಿಮ್ಮ ದೌರ್ಬಲ್ಯಕ್ಕೆ ಮುಖವಾಡವಲ್ಲದೆ ಬೇರೇನೂ ಅಲ್ಲ ಎಂದು ನಾನು ಹೆದರುತ್ತೇನೆ. ಕರ್ಣನ ಮುಖವು ಕೋಪದಿಂದ ಕಪ್ಪಾಯಿತು. ಓ ಕೃಪಾ, ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾನು ಶರತ್ಕಾಲದ ಮೋಡಗಳಂತಲ್ಲ, ಅದು ಕೇವಲ ಮಳೆ ಮತ್ತು ವಿನಾಶವನ್ನು ಮಾತ್ರ ತರುತ್ತದೆ. ನಾನು ನಾಯಕನಾಗಿದ್ದೇನೆ. ನನ್ನ ಶತ್ರುಗಳನ್ನು ಸೋಲಿಸಿ ವಿಜಯಶಾಲಿಯಾಗಿ ಹೊರಹೊಮ್ಮುವ ಪ್ರಬಲ ಯೋಧ. ನೀವು ನನ್ನ ಮಾತುಗಳನ್ನು ಅನುಮಾನಿಸಬಹುದು, ಆದರೆ ಈ ಯುದ್ಧದ ಫಲಿತಾಂಶವನ್ನು ಚೆನ್ನಾಗಿ ಗುರುತಿಸಬಹುದು, ಏಕೆಂದರೆ ಅದು ನನ್ನ ಪರಾಕ್ರಮವನ್ನು ಸಾಬೀತುಪಡಿಸುತ್ತದೆ. ಕೃಪನ ಕಣ್ಣುಗಳು ಕಿರಿದಾಗುತ್ತಾ, ಕರ್ಣನೇ, ನೀನು ನಿನ್ನನ್ನು ಮೋಸಗೊಳಿಸುತ್ತಿದ್ದೀ ಎಂದು ನಾನು ಹೆದರುತ್ತೇನೆ. ಪಾಂಡುವಿನ ಪುತ್ರರನ್ನು ಕಡಿಮೆ ಅಂದಾಜು ಮಾಡಬಾರದು. ಅರ್ಜುನನು ಒಬ್ಬ ಮಹಾನ್ ಯೋಧನಾಗಿದ್ದಾನೆ ಮತ್ತು ಕೃಷ್ಣನು ಅವನ ಪಕ್ಕದಲ್ಲಿದ್ದು ಅವನು ಬಹುತೇಕ ಅಜೇಯನಾಗಿದ್ದಾನೆ. ಮತ್ತು ಧರ್ಮದ ಮಗನಾದ ಯುಧಿಷ್ಠಿರನ ಬಗ್ಗೆ ಏನು? ಅವನು ಎಲ್ಲಾ ದೇವರುಗಳ ಗೌರವವನ್ನು ಗಳಿಸಿದ ನ್ಯಾಯಯುತ ಮತ್ತು ಸತ್ಯವಂತರ ರಾಜನಾಗಿದ್ದಾನೆ. ಅಂತಹ ವೈರಿಗಳನ್ನು ಸೋಲಿಸಲು ನೀವು ಹೇಗೆ ಆಶಿಸುತ್ತೀರಿ? ಕರ್ಣನ ನಗು ಮರಳಿತು. ಆತ ಉತ್ತರಿಸಿದವೋ, ಕೃಪಾ, ನಿನ್ನ ಅನುಮಾನಗಳಿಂದ ನಾನು ವಿಚಲಿತನಾಗುವುದಿಲ್ಲ. ನಾನು ವಿಜಯಶಾಲಿಯಾಗಲು ದೃಢನಿಶ್ಚಯ ಮಾಡಿದ್ದೇನೆ ಮತ್ತು ನನ್ನ ಶತ್ರುಗಳನ್ನು ಸೋಲಿಸಿ ದುರ್ಯೋಧನನಿಗಾಗಿ ಭೂಮಿಯನ್ನು ವಶಪಡಿಸಿಕೊಳ್ಳುವವರೆಗೂ ನಾನು ವಿಶ್ರಾಂತಿ ಪಡೆಯುವುದಿಲ್ಲ. ಈ ಯುದ್ಧದ ಫಲಿತಾಂಶವನ್ನು ಚೆನ್ನಾಗಿ ಗುರುತಿಸು
ಮಹಾಯುದ್ಧದ ಮಧ್ಯದಲ್ಲಿ ದ್ರೋಣನ ಮಗ ಅಶ್ವತ್ಥಾಮನ್ ಮತ್ತು ಸೂತನ ಮಗ ಕರ್ಣನ ನಡುವೆ ತೀವ್ರ ಘರ್ಷಣೆ ನಡೆಯಿತು. ಅಶ್ವತ್ಥಾಮನ್ ಕೋಪ ಮತ್ತು ಹೆಮ್ಮೆಯಿಂದ ಉತ್ತೇಜಿಸಲ್ಪಟ್ಟನು. ಕರ್ಣನ ಮೇಲೆ ಕಠಿಣ ಪದಗಳನ್ನು ಎಸೆದನು. ಅವನನ್ನು ಅತ್ಯಂತ ಕೆಳಮಟ್ಟದ ಮನುಷ್ಯ ಎಂದು ಕರೆದನು ಮತ್ತು ಯುದ್ಧದಲ್ಲಿ ತನ್ನ ಸ್ವಂತ ಪರಾಕ್ರಮದ ಬಗ್ಗೆ ಹೆಮ್ಮೆ ಪಡುತ್ತಿದ್ದನು. ಕರ್ಣನು ಅರ್ಜುನನ ಸದ್ಗುಣಗಳ ಬಗ್ಗೆ ಅಸೂಯೆ ಹೊಂದಿದ್ದನು ಮತ್ತು ದುಷ್ಟ ಉದ್ದೇಶಗಳನ್ನು ಹೊಂದಿದ್ದನು ಎಂದು ಅವನು ಆರೋಪಿಸಿದನು. ಈ ಅವಮಾನಗಳಿಂದ ವಿಚಲಿತರಾಗದ ಕರ್ಣನು ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ತೀವ್ರ ನಿಶ್ಚಯದಿಂದ ಹೊಳೆಯುತ್ತಿದ್ದವು. ಅವನು ಅಶ್ವತ್ಥಾಮನ ಮಾತುಗಳಿಂದ ತಾನು ವಿಚಲಿತನಾಗುವುದಿಲ್ಲ ಮತ್ತು ಯುದ್ಧದಲ್ಲಿ ಅರ್ಜುನನನ್ನು ಸೋಲಿಸಲು ತಾನು ಸಮರ್ಥನಾಗಿದ್ದೇನೆ ಎಂದು ಘೋಷಿಸಿದನು. ಸ್ವತಃ ರಾಜನಾದ ದುರ್ಯೋಧನನು ಮಧ್ಯಪ್ರವೇಶಿಸಿ ಕರ್ಣನನ್ನು ಕ್ಷಮಿಸುವಂತೆ ಮತ್ತು ಅವನ ಕೋಪವನ್ನು ನಿಗ್ರಹಿಸುವಂತೆ ಅಶ್ವತ್ಥಾಮನನ್ನು ಬೇಡಿಕೊಂಡನು. ಘರ್ಷಣೆ ಮುಂದುವರಿದಂತೆ ಅರ್ಜುನನ ನೇತೃತ್ವದಲ್ಲಿ ಪಾಂಡವರು ಯುದ್ಧ ಭೂಮಿಯನ್ನು ಸಮೀಪಿಸಿದರು. ಅವರ ಸಾವಿರಾರು ಬಲವಾದ ಸೈನ್ಯವು ಅವರ ಆಜ್ಞೆಯಲ್ಲಿತ್ತು. ಕರ್ಣನು ದೃಢವಾಗಿ ನಿಂತು ತನ್ನ ಬಿಲ್ಲನ್ನು ಎಳೆದುಕೊಂಡು ತನ್ನ ಸ್ವಂತ ಬಲವನ್ನು ಅವಲಂಬಿಸಿದ್ದಾಗ ಧ್ರಸ್ ಮತ್ತು ಶಂಖಗಳ ಶಬ್ದವು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ನಂತರ ನಡೆದ ಯುದ್ಧವು ನೋಡಲು ಒಂದು ದೃಶ್ಯವಾಗಿತ್ತು. ಎಲ್ಲಾ ದಿಕ್ಕುಗಳಲ್ಲಿ ಬಾಣಗಳು ಹಾರುತ್ತಿದ್ದವು ಮತ್ತು ಉಕ್ಕಿನ ಉನ್ಮಾದದಲ್ಲಿ ಯೋಧರು ಘರ್ಷಣೆ ಮಾಡುತ್ತಿದ್ದರು. ಕರ್ಣನು ಮನುಷ್ಯರ ನಡುವೆ ಸಿಂಹದಂತೆ ಶೌರ್ಯದಿಂದ ಹೋರಾಡಿದನು. ಅವನ ಬಾಣಗಳು ಚಂಡಮಾರುತದಂತೆ ಶತ್ರುಗಳ ದಂಡೆಗಳ ಮೂಲಕ ಚುಚ್ಚಿದವು. ಅವನು ದಂಡೆಗಳ ಪ್ರವಾಹವನ್ನು ಬಿಡುಗಡೆ ಮಾಡಿದನು. ಪ್ರತಿಯೊಂದೂ ತನ್ನದೇ ಆದ ಹೆಸರಿನಿಂದ ಗುರುತಿಸಲ್ಪಟ್ಟವು. ಕುದುರೆಗಳು, ಆನೆಗಳು ಮತ್ತು ಯೋಧರನ್ನು ಒಂದೇ ರೀತಿ ಹೊಡೆದನು. ಕರ್ಣನ ಶತ್ರುಗಳು ಅವನ ಮುಂದೆ ಬಿದ್ದಾಗ ಯುದ್ಧದ ಕ್ಷೇತ್ರವು ರಕ್ತ ಮತ್ತು ಸಾವಿನ ಸಮುದ್ರವಾಯಿತು. ಮಧ್ಯೆ ಕರ್ಣನ ಪರಾಕ್ರಮವನ್ನು ನೋಡಿದ ದುರ್ಯೋಧನನು ಅಶ್ವತ್ಥಾಮನನ ಕಡೆಗೆ ತಿರುಗಿ ತನ್ನ ಸೈನ್ಯದೊಂದಿಗೆ ಬರುತ್ತಿದ್ದ ಅರ್ಜುನನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅವನನ್ನು ಒತ್ತಾಯಿಸಿದನು. ಈಗೋ ಕರ್ಣನು ಪತ್ರವನ್ನು ಧರಿಸಿ ಎಲ್ಲಾ ಶತ್ರು ರಾಜರೊಂದಿಗೆ ತೊಡಗಿಸಿಕೊಂಡಿದ್ದಾನೆ ಎಂದು ಹೇಳಿದನು. ಪಾಂಡುವಿನ ಮಗನು ಆ ಪರಾಕ್ರಮಶಾಲಿ ದುರ್ಯೋಧನನ್ನು ಕೊಲ್ಲುವುದನ್ನು ತಡೆಯೋಣ. ಅಶ್ವತ್ಥಾಮನು ದ್ರೋಣನ ಮಗ ಮತ್ತು ಇತರ ಮಹಾನ್ ಯೋಧರೊಂದಿಗೆ ಕರ್ಣನನ್ನು ರಕ್ಷಿಸಲು ಅರ್ಜುನನ ವಿರುದ್ಧ ಮುನ್ನಡೆದನು. ಆದರೆ ಅರ್ಜುನನು ಅವನನ್ನು ತಡೆಯುವ ಅವರ ಪ್ರಯತ್ನಗಳಿಂದ ವಿಚಲಿತನಾಗದೆ ಮುಂದೆ ಒತ್ತಿದನು. ಅವನ ಕಣ್ಣುಗಳು ಕರ್ಣನ ಮೇಲೆ ತನ್ನ ಬೇಟೆಯನ್ನು ಹಿಂಬಾಲಿಸುತ್ತಿರುವ ಸಿಂಹದಂತೆ ನಿಂತವು. ಎರಡೂ ಕಡೆಯವರು ಹೊಡೆದಾಟಗಳನ್ನು ನಡೆಸುತ್ತಿದ್ದರೂ ಎರಡೂ ಕಡೆಯವರು ಮೇಲುಗೈ ಸಾಧಿಸಲಿಲ್ಲ. ಯೋಧರು ಹಿಂಸಾಚಾರದ ಉನ್ಮಾದದಲ್ಲಿ ಘರ್ಷಣೆ ನಡೆಸುತ್ತಿದ್ದಾಗ ಗಾಳಿಯು ಡ್ರಮ್ಗಳು, ಶಂಖಗಳು ಮತ್ತು ಘರ್ಷಣೆ ಉಕ್ಕಿನ ಶಬ್ದದಿಂದ ತುಂಬಿತ್ತು ಮತ್ತು ಅದರ ಮಧ್ಯದಲ್ಲಿ ಕರ್ಣನು ನಿಂತನು. ಅವನ ಬಿಲ್ಲು ಎಳೆಯಲ್ಪಟ್ಟಿತು. ಅವನ ಬಾಣಗಳು ಚಂಡಮಾರುತದಂತೆ ಹಾರುತ್ತಿದ್ದವು. ಅವನ ಕಣ್ಣುಗಳು ವಿಜಯಶಾಲಿಯಾಗಿ ಹೊರಹೊಮ್ಮಲು ತೀವ್ರವಾದ ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು. ವೀರರು ಏರಿದ ಮತ್ತು ಬಿದ್ದ. ಯುದ್ಧದ ಈ ಕೋಲಾಹಲದಲ್ಲಿ ಕರ್ಣನು ಎತ್ತರವಾಗಿ ನಿಂತನು. ಅವನ ಬಿಲ್ಲಿನಿಂದ ಹಾರುವ ಪ್ರತಿಯೊಂದು ಬಾಣದ ಮೇಲೆ ಅವನ ಹೆಸರು ಕೆತ್ತಲ್ಪಟ್ಟಿತು. ಅವನು ಧೈರ್ಯ ಮತ್ತು ಶಕ್ತಿಯ ಮೂರ್ತ ರೂಪವಾಗಿದ್ದನು. ಕಾಲಾನುಕ್ರಮಗಳಲ್ಲಿ ಸಮಾನವಲ್ಲದ ಯೋಧನಾಗಿದ್ದನು. ಕೌರವ ರಾಜಕುಮಾರರಲ್ಲಿ ಹಿರಿಯನಾದ ದುರ್ಯೋಧನನು ತನ್ನ ಭಾವ ಅಶ್ವತ್ಥಾಮನನ ಮುಂದೆ ನಿಂತಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಅವನ ಕಣ್ಣುಗಳು ತೀವ್ರ ಸಂಕಲ್ಪದಿಂದ ಹೊಳೆಯುತ್ತಿದ್ದವು. ಅವನ ಮನಸ್ಸು ಅವರ ಶತ್ರುಗಳಾದ ಪಾಂಡವರನ್ನು ನಾಶ ಮಾಡಲು ಸಿದ್ಧವಾಗಿತ್ತು. ಕುರುವಿನ ವಂಶಸ್ಥರೇ, ಅಶ್ವತ್ಥಾಮನು ಪ್ರಾರಂಭಿಸಿದ ಪಾಂಡವರು ನನಗೆ ಮತ್ತು ನನ್ನ ತಂದೆ ಇಬ್ಬರಿಗೂ
ಯಾವಾಗಲೂ ಪ್ರಿಯರು, ಹಾಗೆಯೇ ನಾವಿಬ್ಬರೂ ಅವರಿಗೆ ಪ್ರಿಯರೇ. ಆದರೆ ಯುದ್ಧದಲ್ಲಿ ನಾವು ಹಿಂದೆ ಸರಿಯುವುದಿಲ್ಲ. ನಾವು ನಮ್ಮ ಎಲ್ಲಾ ಶಕ್ತಿಯಿಂದ, ನಮ್ಮ ಜೀವನದ ಅಜಾಗರೂಕತೆಯಿಂದ ಹೋರಾಡುತ್ತೇವೆ. ಅವನು ಮುಂದುವರಿಯುವ ಮೊದಲು ಒಂದು ಕ್ಷಣ ನಿಲ್ಲಿಸಿದನು. ಅವನ ಧ್ವನಿಯು ದೃಢ ನಿಶ್ಚಯದಿಂದ ಪೊಟಿಕಿತು, ನಾನು ಕಳ್ಳನು, ಸಾಲ್ಯನು, ಕೃಪೆಯು ಮತ್ತು ಹೃದಯನ ಮಗನು. ಒಂದು ಕಣ್ಣಿನ ಮಿಳುಗುವಿಕೆಯೊಳಗೆ ಪಾಂಡವ ಆತಿಥೇಯನನ್ನು ನಾಶಪಡಿಸಬಹುದಾಗಿತ್ತು. ನಾವು ಯುದ್ಧದಲ್ಲಿ ಭಾಗವಹಿಸದಿದ್ದರೆ ಪಾಂಡವರೂ ಸಹ ನಮಗಾಗಿ ಅದೇ ರೀತಿ ಮಾಡಬಹುದಿತ್ತು. ಓ ರಾಜನೇ, ನಾವು ನಮಗಾಗಿ ಮತ್ತು ನಿಮಗಾಗಿ ಹೋರಾಡುತ್ತಿದ್ದೇವೆ. ಅಶ್ವತ್ಥಾಮನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ದುರ್ಯೋಧನನು ಗಮನವಿಟ್ಟು ಅವನ ಮಾತನ್ನು ಆಲಿಸಿದನು. ಅವನ ಕಣ್ಣುಗಳು ಅಶ್ವತ್ಥಾಮನ ಮುಖದ ಮೇಲೆ ನೆಟ್ಟವು. ಅವನಿಗೆ ತಿಳಿದಿತು, ತನ್ನ ಭಾವನು ಒಬ್ಬ ಅಸಾಧಾರಣ ಯೋಧನಾಗಿದ್ದು ವಿಜಯವನ್ನು ಸಾಧಿಸಲು ಏನನ್ನೂ ನಿಲ್ಲುವುದಿಲ್ಲ ಎಂದು. ಆದರೂ ದುರ್ಯೋಧನನಿಗೆ ಅಸಮಾಧಾನದ ಛಾಯೆ ಕಾಡಿತು. ಅಶ್ವತ್ಥಾಮನನು ನಿಜವಾಗಿಯೂ ಅವನಿಗೆ ಮತ್ತು ಕೌರವರಿಗೆ ನಿಷ್ಠನಾಗಿದ್ದನೇ? ದುರ್ಯೋಧನನ ಅನುಮಾನಗಳನ್ನು ಗೈಸಿದಂತೆ ಅಶ್ವತ್ಥಾಮನು ತನ್ನ ಮಾತುಗಳನ್ನು ಒತ್ತಿ ಹೇಳಿದನು. ಓ ರಾಜನೇ, ನೀನು ತುಂಬಾ ದುರಾಸೆಯುಳ್ಳವನಾಗಿದ್ದೀಯ. ನೀನು ಮೋಸಗಾರನಾಗಿದ್ದೀಯ, ಕುತಂತ್ರಗಾರನಾಗಿದ್ದೀಯ ಮತ್ತು ಎಲ್ಲದರ ಬಗ್ಗೆ ಅನುಮಾನ ಹೊಂದಿದ್ದೀಯ. ಇದಕ್ಕಾಗಿ ನೀನು ನಮ್ಮನ್ನೂ ಸಹ ಅನುಮಾನಿಸುತ್ತಿದ್ದೀಯ. ಅವನು ಆ ಮಾತುಗಳನ್ನು ಶಾಪದಂತೆ ಉಗುಳಿದನು. ದುರ್ಯೋಧನನ ಮುಖವು ಕಪ್ಪಾಯಿತು. ಆದರೆ ಅಶ್ವತ್ಥಾಮನು ತನ್ನ ಧ್ವನಿಯಲ್ಲಿ ಮುಂದುವರೆದನು, ನಾನು ವೈರಿಗಳೊಂದಿಗೆ ಹೋರಾಡುತ್ತೇನೆ ಮತ್ತು ಹೆಚ್ಚಿನ ಸಂಖ್ಯೆಯ ಶತ್ರುಗಳನ್ನು ಕೊಲ್ಲುತ್ತೇನೆ. ನಾನು ಪಾಂಚಾಲರು, ಸೋಮಕರು, ಕೈಕೇಯರು ಮತ್ತು ಪಾಂಡ್ಯರೊಂದಿಗೂ ಹೋರಾಡುತ್ತೇನೆ. ನಿಮಗೆ ಇಷ್ಟವಾದದ್ದನ್ನು ಮಾಡಿದ್ದಕ್ಕಾಗಿ ಓ ವೈರಿಗಳನ್ನು ಶಿಕ್ಷಿಸುವವನೇ. ಅವನ ಮಾತುಗಳು ಯುದ್ಧದ ಕೂಗಿಗೆ ಹೋಲುತ್ತಿದ್ದವು. ತನ್ನ ವಿಜಯದ ಅನ್ವೇಷಣೆಯಲ್ಲಿ ತನ್ನೊಂದಿಗೆ ಸೇರಲು ಯೋಧರನ್ನು ಕರೆಸುತ್ತಿದ್ದವು. ಇದರೊಂದಿಗೆಯೇ ಅಶ್ವತ್ಥಾಮನು ತನ್ನ ಹೃದಯವನ್ನು ದೃಢನಿಶ್ಚಯದಿಂದ ಬೆಳಗಿಸುತ್ತಾ ಯುದ್ಧಭೂಮಿಯತ್ತ ಹೊರಟನು. ಅವನು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿದ್ದನು ಮತ್ತು ಅವನನ್ನು ನೋಡಿದವರೆಲ್ಲರೂ ಭಯದಿಂದ ನಡುಗಿದರು. ಪಾಂಚಾಲರು ಮತ್ತು ಸೋಮಕರು ಮೋಡಗಳು ಸುರಿದಂತೆ ಅವನ ಮೇಲೆ ಬಾಣಗಳನ್ನು ಸುರಿಸಿದರು. ಆದರೆ ಅವನು ಅವರ ದಾಳಿಯನ್ನು ಸುಲಭವಾಗಿ ಅಡ್ಡಿಪಡಿಸಿದನು. ವೃಷ ತನ್ನ ಮಗನಾದ ಧೃಷ್ಟದ್ಯುಮ್ನನು ಅಶ್ವತ್ಥಾಮನನ್ನು ಎದುರಿಸಲು ಧಾವಿಸಿದನು. ಓ ಗುರುವಿನ ಮೂರ್ಖ ಮಗನೇ ಎಂದು ವ್ಯಂಗ್ಯವಾಡಿದ ಧೃಷ್ಟದ್ಯುಮ್ನನು, ಅಶ್ಲೀಲ ಹೋರಾಟಗಾರರನ್ನು ಕೊಲ್ಲುವುದರಿಂದ ಏನು ಪ್ರಯೋಜನ? ನೀನು ವೀರನಾಗಿದ್ದರೆ ನನ್ನೊಂದಿಗೆ ಯುದ್ಧದಲ್ಲಿ ಹೋರಾಡು. ಅವನ ಮಾತುಗಳು ಸವಾಲಿನಂತೆ ಇದ್ದವು. ರಾಜ ಯುಧಿಷ್ಠಿರನ ನೇತೃತ್ವದಲ್ಲಿ ಪಾಂಡವರು ಮತ್ತು ಪಾಂಡುವಿಯ ಮಗ ಭೀಮನು ದ್ರೋಣನ ಮಗನನ್ನು ಎಲ್ಲಾ ಕಡೆಗಳಿಂದ ಸುತ್ತುವರಿದಾಗ ಕುರುಕ್ಷೇತ್ರದ ಯುದ್ಧದ ಪೀಡಿತ ಭೂದೃಶ್ಯವು ನಡುಗಿತು. ಭೂಮಿಯ ಅಡಿಪಾಯವನ್ನು ಅಲುಗಾಡಿಸುವ ಘರ್ಷಣೆಯಲ್ಲಿ ಎರಡು ಸೈನಿಕರು ಮುಖಾಮುಖಿಯಾಗಿದ್ದರಿಂದ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ಯುದ್ಧವು ಪ್ರಾರಂಭವಾದಾಗ ರಾಜ ದುರ್ಯೋಧನನು ತನ್ನ ಮಾರ್ಗದರ್ಶಕನಾದ ಭಾರದ್ವಾಜನ ಮಗನ ಸಹಾಯದಿಂದ ಪಾಂಡವರ ವಿರುದ್ಧ ಹೋರಾಡಿದನು. ಯುದ್ಧವು ಉಲ್ಬಣಗೊಂಡಿತು. ಅದರ ಉಗ್ರತೆ ಮತ್ತು ಉಗ್ರತೆಯು ಅತ್ಯಂತ ಧೈರ್ಯಶಾಲಿ ಯೋಧರ ಬೆನ್ನೆಲುಬುಗಳನ್ನು ಕಂಪಿಸುವಂತೆ ಮಾಡಿತು. ಯುಧಿಷ್ಠಿರನು ಕಾಳ್ಗಿಚ್ಚಿನಂತೆ ಉರಿಯುತ್ತಿದ್ದ. ಅವನ ಕೋಪವು ಶತ್ರುಗಳ ಮೇಲೆ ಬಾಣಗಳ ಕೋಲಾಹಲವನ್ನು ಹುಟ್ಟುಹಾಕಿತು. ಸಂಪೂರ್ಣ ಕುಲಗಳನ್ನು, ಅಮಸ್ತರು, ಮಾಳವರು, ವಂದರು, ಶಿಬಿಯರು ಮತ್ತು ತ್ರಿಗರ್ತರು ಸತ್ತವರ ಸಾಮ್ರಾಜ್ಯಕ್ಕೆ ತೆರಳಲು ತಮ್ಮ ಆತ್ಮಗಳನ್ನು ಬಿಟ್ಟುಬಿಟ್ಟನು. ಕೋಪವನ್ನು ಹರಡುವ ಅವನ ಬೃಹತ್ ಚೌಕಟ್ಟಾದ ಭೀಮನು, ಅಭಿಷಾಹರು, ಸೂರಸೇನರು ಮತ್ತು ಇತರ ಪ್ರಬಲ ಕ್ಷತ್ರಿಯರ ಶ್ರೇಣಿಯನ್ನು ಹರಿದು ಅವರನ್ನು ಉದ್ವಿಗ್ನವಾದ ಚಂಡಮಾರುತದ ಮೊದಲು ಶರತ್ಕಾಲದ ಎಲೆಗಳಂತೆ ನೆಲಕ್ಕೆ ಅಪ್ಪಳಿಸಿದನು. ಭೀಮನು ತನ್ನ ಕಾಲುಗಳ ಕೆಳಗೆ ಬಿದ್ದ ಯೋಧರನ್ನು ತುಳಿದು ಬಿಟ್ಟಾಗ
ಅವರ ರಕ್ತವು ಧೂಳಿನಿಂದ ಬೆರೆತು ಸಾವಿನ ಕೊಳಕು ಭೂದೃಶ್ಯವನ್ನು ಸೃಷ್ಟಿಸಿದಾಗ ಭೂಮಿಯು ಸ್ವತಃ ಯಾತನೆಯಿಂದ ಕೂಡಿದಂತೆ ತೋರುತ್ತಿತ್ತು. ಮಧ್ಯೆ ಬಿಳಿ ಕುದುರೆಗಳಿಂದ ಅಲಂಕರಿಸಲ್ಪಟ್ಟ ಅವನ ರಥವಾದ ಅರ್ಜುನನು ಶತ್ರುಗಳ ಸಾಲುಗಳ ಮೇಲೆ ವಿನಾಶಕಾರಿ ದಾಳಿಯನ್ನು ಪ್ರಾರಂಭಿಸಿದನು. ಅವನ ಬಾಣಗಳು ಯೌದೇಯರು, ಪರ್ವತಾರೋಹಿಗಳು, ಮದ್ರಕರು ಮತ್ತು ಮಾಳವರ ಶ್ರೇಣಿಗಳನ್ನು ಕತ್ತರಿಸಿ ಅವರನ್ನು ಮರಣಾನಂತರದ ಜೀವನಕ್ಕೆ ತಳ್ಳಿದವು. ಈಗ ತ್ವರಿತವಾದ ದಂಡೆಗಳಿಂದ ಅಂಗವಿಕಲವಾದ ಒಂದು ಕಾಲದ ದೈತ್ಯ ಆನೆಗಳು ಆಕಾಶದಿಂದ ಬಿದ್ದ ದೈತ್ಯರಂತೆ ನೆಲಕ್ಕೆ ಅಪ್ಪಳಿಸಿದ ಯುದ್ಧವು ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ದ್ರೋಣನು ತನ್ನೊಳಗೆ ಉಲ್ಬಣಗೊಂಡಿದ್ದ ತನ್ನ ಕೋಪದಿಂದ ತನ್ನ ವೈರಿಗಳ ಮೇಲೆ ವಾಯವ್ಯ ಆಯುಧವನ್ನು ಹಾರಿಸಿದನು. ಅವನ ಬಾಣಗಳು ಗೋಧಿ ಕತ್ತರಿಸುವ ಕುಡುಗೋಲುಗಳಂತೆ ಪಂಚಾಲ ಶ್ರೇಣಿಗಳ ಮೂಲಕ ಕತ್ತರಿಸಿ ಭೀಮನ ಮತ್ತು ಅರ್ಜುನನ ಕಣ್ಣುಗಳ ಮುಂದೆ ಭಯಭೀತರಾಗಿ ಓಡಿ ಹೋದವು. ಇಬ್ಬರು ಪಾಂಡವ ಸಹೋದರರು ಅವರ ಮುರಿಯಲಾಗದ ಬಂಧವು ತಮ್ಮ ಸೈನ್ಯವನ್ನು ಒಟ್ಟುಗೂಡಿಸಿ ತೀವ್ರ ಕೂಗಿ ಮುಂದೆ ಸಾಗಿದರು. ವಿಭತ್ಸು ಅರ್ಜುನ ದ್ರೋಣನ ಬಲ ಪಾರ್ಶ್ವವನ್ನು ಗುರಿಯಾಗಿಸಿಕೊಂಡಿದ್ದಾಗ ವೃಕೋದರ ಭೀಮ ಅವನ ಎಡಭಾಗದ ಮೇಲೆ ದಾಳಿ ಮಾಡಿ ಶತ್ರುಗಳ ಗಡಿಗಳನ್ನು ಆವರಿಸುವ ಬೆದರಿಕೆಯ ಬಾಣಗಳನ್ನು ಹಾರಿಸಿದನು. ಸಂಜಯರು, ಪಾಂಚಾಲರು, ಮತ್ಸ್ಯರು ಮತ್ತು ಸೋಮಕರು ಅರ್ಜುನ ಮತ್ತು ಭೀಮನೊಂದಿಗೆ ಸೇರಿಕೊಂಡು ಉಕ್ಕಿನ ಥ್ಯಾಂಕ್ಸ್ ಅನ್ನು ರಚಿಸಿದರು. ಅದು ದ್ರೋಣನ ಪಟ್ಟುಬಿಡದ ರಕ್ಷಣೆಯ ವಿರುದ್ಧ ಮುಂದಕ್ಕೆ ತಳ್ಳಿತು. ಏತಮಧ್ಯೆ ದುರ್ಯೋಧನನ ಸ್ವಂತ ಪಡೆಗಳು ಪಟ್ಟುಬಿಡದ ದಾಳಿಯಿಂದ ಅವರ ಮನೋಸ್ಥೈರ್ಯವನ್ನು ಹಾಳು ಮಾಡಿದವು. ಶ್ರೇಣಿಗಳನ್ನು ಮುರಿಯಲು ಪ್ರಾರಂಭಿಸಿದ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸ್ವತಃ ರಾಜ ದುರ್ಯೋಧನ ಮತ್ತು ಅವನ ಮಾರ್ಗದರ್ಶಕ ದ್ರೋಣನು ತಮ್ಮ ಧ್ವಜಧಾರಿ ಪಡೆಗಳನ್ನು ಒಟ್ಟುಗೂಡಿಸಲು ಪ್ರಯತ್ನಿಸಿದರು. ವೃಷ್ಣಿ ಕುಲದ ನುರಿತ ಯೋಧನಾದ ಸಾತ್ಯಕಿಯು ತನ್ನ ಪರಮ ಶತ್ರುವಾದ ಸೋಮದತ್ತನನ್ನು ನೋಡುತ್ತಿರುವಾಗ ಸೂರ್ಯನು ಯುದ್ಧ ಭೂಮಿಯಲ್ಲಿ ಬೀಳುತ್ತಾನೆ. ನಾನು ನಿನ್ನನ್ನು ಕೊಲ್ಲದೆ ಹಿಂತಿರುಗುವುದಿಲ್ಲ ಎಂದು ಸಾತ್ಯಕಿಯು ತನ್ನ ಸಾರಥಿಯಾದ ಸುತನಿಗೆ ಘೋಷಿಸಿದನು. ಅದರೊಂದಿಗೆ ಅವನು ತನ್ನ ನೌಕಾಪಡೆಯನ್ನು ಮುಂದೆ ಓಡಿಸಲು ಪ್ರೇರೇಪಿಸಿದನು. ಅವರ ಬಿಳಿ ಹೋಟುಗಳು ಶಂಖದ ಚಿಪ್ಪುಗಳಂತೆ ಹೊಳೆಯುತ್ತಿದ್ದವು ಮತ್ತು ಅವರು ಶತ್ರುಗಳ ಕಡೆಗೆ ತನ್ನನ್ನು ಹೊತ್ತುಕೊಂಡರು. ಕುರು ಕುಲದ ಒಬ್ಬ ಎತ್ತರದ ವ್ಯಕ್ತಿಯಾದ ಸೋಮದತ್ತನು ಎತ್ತರವಾಗಿ ನಿಂತಿದ್ದನು. ಅವನ ದೊಡ್ಡ ಬಿಲ್ಲು ಸಿದ್ಧವಾಗಿತ್ತು. ಇಬ್ಬರು ಯೋಧರು ದರ್ಶನೆ ನಡೆಸಿದರು. ಶಾಕಾಲದ ಮಳೆಯಂತೆ ಪರಸ್ಪರ ಬಾಣಗಳನ್ನು ಸುರಿಸಿದರು. ಅವರ ರಥಗಳು ಅವುಗಳ ಸುತ್ತಲೂ ಸುತ್ತುವರೆದವು. ದೇವತೆಗಳು ಓಡಿಸಿದಂತೆ ಒಟ್ಟಿಗೆ ಓಡುತ್ತಿದ್ದವು. ಸಾತ್ಯಕಿಯ ಬಾಣಗಳು ಸೋಮದತ್ತನ ಗೆದೆಯನ್ನು ಕೊಡೆದವು. ಆದರೆ ಕುರು ಯೋಧನು ಶರಣಾಗಲು ನಿರಾಕರಿಸಿದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಎರಡು ಯೋಧರು ಅಸಂಖ್ಯಾತ ಬಾಣಗಳಿಂದ ಛಿದ್ರಗೊಂಡರು. ಅವರು ಎರಡು ಹೂ ಬಿಡುವ ಕಿಂಸುಕಾಗಳನ್ನು ಹೋಲುತ್ತಿದ್ದರು. ಅವರ ಸೌಂದರ್ಯವು ಅವರ ರಕ್ಷಾಕವಚಕ್ಕೆ ಬಣ್ಣ ಬಳಿದ ರಥದಿಂದ ಮಾತ್ರ ನಾಶವಾಯಿತು. ಅವರ ರಥಗಳು ಒಮ್ಮೆ ನಯವಾದ ಮತ್ತು ಹೊಳಪು ಹೊಂದಿದ್ದವು, ಈಗ ಯುದ್ಧದ ಗುರುತುಗಳನ್ನು ಹೊಂದಿದ್ದವು. ಅವರ ಮರದ ಚೌಕಟ್ಟುಗಳು ಚೂರಾಗಿ ಒಡೆದಿದ್ದವು. ಸೋಮದತ್ತನ ಬಿಲ್ಲನ್ನು ರೇಜರ್ ಮುಖದ ಬಾಣದಿಂದ ಕತ್ತರಿಸಿದ ಸಾತ್ಯಕಿ ಆದರೆ ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಅದರ ಅರ್ಧ ಆಕಾರದ ಇನ್ನೊಂದು ಬಿಲ್ಲನ್ನು ಅವನು ಬೇಗನೆ ಮರಳಿ ಪಡೆದನು. ಇಬ್ಬರು ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು ಮುಂದುವರೆಸಿದರು. ಮೇಣದ ಬತ್ತಿಯ ಜ್ವಾಲೆಯ ಸುತ್ತಲೂ ಬೆಂಕಿ ಪಿಲ್ಲೆಗಳು ನೃತ್ಯ ಮಾಡುತ್ತಿರುವಂತೆ ಗಾಳಿಯಲ್ಲಿ ತಮ್ಮ ಬಾಣಗಳು ಹಾರುತ್ತಿದ್ದವು. ಸೋಮದತ್ತನ ಚಾಲಕನು ಬಿದ್ದನು. ಅವನ ತಲೆಯು ಅವನ ಕಾಂಡದಿಂದ ಸಾತ್ಯಕಿಯ ವೇಗವಾದ ದಂಡದಿಂದ ಬೇರ್ಪಟ್ಟಿತ್ತು. ಯುದ್ಧದ ಬಿಸಿಲಿನಲ್ಲಿ ಕುರು ಯೋಧನು ಎಡವಿ ಬಿದ್ದನು.
ತನ್ನ ಅಶ್ವದಳಗಳು ಭಯಭೀತರಾಗಿ ಓಡಿ ಹೋಗುತ್ತಿರುವುದನ್ನು ನೋಡಿದಾಗ ಅವನ ಶಕ್ತಿ ಕ್ಷೀಣಿಸಿತು. ಸತ್ಯಕನು ಈ ಅವಕಾಶವನ್ನು ಬಳಸಿಕೊಂಡನು. ಸೋಮದತ್ತನಿಗೆ 100 ನೇರ ಬಾಣಗಳಿಂದ ಹೊಡೆದನು. ಅವರ ಚಿನ್ನದ ರೆಕ್ಕೆಗಳು ಸೂರ್ಯನ ಬೆಳಕಿನಂತೆ ನೀರಿನ ಮೇಲೆ ಹೊಳೆಯುತ್ತಿದ್ದವು. ಪರಾಕ್ರಮಶಾಲಿ ಯೋಧನು ತನ್ನ ರಥದಿಂದ ಬಿದ್ದನು. ಸತ್ಯಕಿಯ ದಾಳಿಯ ಸಂಪೂರ್ಣ ಶಕ್ತಿಯಿಂದ ಅವನ ದೇಹವು ಮುರಿದು ಹೋಯಿತು. ಸೋಮದತ್ತನು ಸೋತಿದ್ದಾಗ ಅವನ ಯೋಧರು ಯುಯುಧನನ ಸಹಾಯಕ್ಕೆ ಧಾವಿಸಿದರು. ಆದರೆ ಅವರು ಪಾಂಡವರ ಶಕ್ತಿಗೆ ಸರಿಸಾಟಿಯಾಗಲಿಲ್ಲ. ಏತನ್ಮಧ್ಯೆ ಕುರುಗಳ ಗುರುವಾದ ದ್ರೋಣನು ಘೋರ ನೃತ್ಯದಲ್ಲಿ ಹಾರುತ್ತಿದ್ದ ಅವರ ಬಾಣಗಳಾದ ಯುಧಿಷ್ಠಿರನೊಂದಿಗೆ ಘರ್ಷಣೆ ಮಾಡಿದನು. ಪ್ರೀತನ ಮಗನು ದ್ರೋಣನನ್ನು 7 ತೀಕ್ಷ್ಣ ಬಾಣಗಳಿಂದ ಚುಚ್ಚಿದನು. ಆದರೆ ಬ್ರಾಹ್ಮಣ ಯೋಧನು 5 ದಂಡೆಗಳಿಂದ ಪ್ರತೀಕಾರ ತೀರಿಸಿಕೊಂಡನು. ಯುದ್ಧವು ತೀವ್ರಗೊಂಡಿತು. 2 ಕಡೆಯವರು 1 ಇಂಚು ಕೂಡ ಹಿಂದೆ ಸರಿಯಲಿಲ್ಲ. ವಾಸುದೇವನು ಮಧ್ಯಪ್ರವೇಶಿಸಿ ಯುಧಿಷ್ಠಿರನನ್ನು ದ್ರೋಣನನ್ನು ತೊರೆದು ಕುರುಗಳ ವಿರುದ್ಧ ಭೀಮ ಮತ್ತು ಅರ್ಜುನನೊಂದಿಗೆ ಸೇರುವಂತೆ ಒತ್ತಾಯಿಸಿದನು. ರಾಜ ಯುಧಿಷ್ಠಿರನು ಆತನ ಮಾತುಗಳಿಗೆ ಕಿವಿಗೊಟ್ಟು ಭೀಮನು ಕುರು ಯೋಧರೊಂದಿಗೆ ಹೋರಾಡಿದ ಯುದ್ಧದ ಕಡೆಗೆ ಸಾಗಿದನು. ರಾತ್ರಿಯು ಯುದ್ಧಭೂಮಿಯ ಮೇಲೆ ಇಳಿಯುತ್ತಿದ್ದಂತೆ ದ್ರೋಣನು ತನ್ನ ವೈರಿಗಳನ್ನು ಉರಿಯುತ್ತಿರುವ ಬೆಂಕಿಯಂತೆ ನುಂಗಲು ಪ್ರಾರಂಭಿಸಿದನು. ಪಂಚಾಲರು ಅವನ ಮುಂದೆ ನಡುಗಿದರು. ಗುರುವಿನ ಬಾಣಗಳು ನಿಜವಾಗುತ್ತಿದ್ದಂತೆ ಅವ ಸಂಖ್ಯೆ ಕಡಿಮೆಯಾಯಿತು. ಆಕಾಶವು ನೀಲಿಯ ಆಳವಾದ ನೆರಳಾಗಿತ್ತು ಮತ್ತು ಗಾಳಿಯು ಧೂಳಿನಿಂದ ಕೂಡಿತ್ತು. ಯುದ್ಧಭೂಮಿಯಲ್ಲಿ 2 ಸೈನ್ಯಗಳು ಘರ್ಷಣೆಗೊಳ್ಳುತ್ತಿದ್ದಂತೆ ಜಗತ್ತು ಅವ್ಯವಸ್ಥೆಗೆ ಒಳಗಾಗಿತ್ತು. ರಾಜ ಧೃತರಾಷ್ಟ್ರನ ನಿಷ್ಠಾವಂತ ಸೇವಕನಾದ ಸಂಜಯನು ಗಲಭೆಯ ನಡುವೆ ನಿಂತು ನಡೆದ ಘಟನೆಗಳನ್ನು ವಿವರಿಸುತ್ತಿದ್ದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಯೋಧರು ಒಬ್ಬರನ್ನೊಬ್ಬರು ನೋಡಲು ಹೆಣಗಾಡಿದರು. ದಟ್ಟವಾದ ಕತ್ತಲೆಯಿಂದ ಅವರ ಗೋಚರತೆ ಕ್ಷೀಣಿಸಿತು. ದ್ರೋಣ ಮತ್ತು ಕರ್ಣರ ನೇತೃತ್ವದಲ್ಲಿ ಯೋಧರು ಅಜಾಗರೂಕತೆಯಿಂದ ಹೋರಾಡಿದರು. ಅವರ ಅಂತಃಪ್ರಜ್ಞೆ ಮತ್ತು ಅವರ ಶತ್ರುಗಳ ಹೆಸರುಗಳಿಂದ ಮಾತ್ರ ಮಾರ್ಗದರ್ಶನ ಪಡೆದರು. ಘರ್ಷಣೆ, ಉಕ್ಕಿನ ಕೋಲಾಹಲ, ಆನೆಗಳ ಗುಡುಗುಗಳು ಮತ್ತು ಬಿದ್ದವರ ಕೂಗುಗಳಿಂದ ಗಾಳಿಯು ತುಂಬಿತ್ತು. ಭೀಮ ಮತ್ತು ಪೃಷತನ ಮಗನ ನೇತೃತ್ವದಲ್ಲಿ ಪಾಂಡವರು ರಕ್ತದಾಹದ ಉನ್ಮಾದದಲ್ಲಿ ಕೌರವ ಪಡೆಗಳೊಂದಿಗೆ ಘರ್ಷಣೆ ನಡೆಸಿದರು. ಯೋಧರು ಹೇಗೆ ಹತಾಶೆಯಿಂದ ಹೋರಾಡಿದರು, ಅವರ ಹೃದಯಗಳು ಹತಾಶೆಯಿಂದ ಭಾರವಾಗಿದ್ದವು ಎಂಬುದನ್ನು ಸಂಜಯ ವಿವರಿಸಿದ್ದಾನೆ. ಕತ್ತಲೆಯು ಅವರ ಭಾವನೆಗಳನ್ನು ಹೆಚ್ಚಿಸಿದಂತೆ ತೋರುತ್ತದೆ. ಇದರಿಂದಾಗಿ ಅವರು ಭಯ ಮತ್ತು ಅವ್ಯವಸ್ಥೆಗೆ ಗುರಿಯಾಗುತ್ತಾರೆ. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಹೋರಾಟಗಾರರು ತಮ್ಮ ನೆಲೆಗಳನ್ನು ತೊರೆದು ಹತ್ಯಾಕಾಂಡದ ಹಾದಿಯನ್ನು ಬಿಟ್ಟು ಎಲ್ಲಾ ದಿಕ್ಕುಗಳಿಂದಲೂ ಓಡಿ ಹೋಗಲು ಪ್ರಾರಂಭಿಸಿದರು. ಸಾವಿರಾರು ಯೋಧರು 2 ಬದಿಗಳಲ್ಲಿ ಬಿದ್ದರು. ಅವರ ದೇಹಗಳು ಮುರಿದವು ಮತ್ತು ನಿರಂತರ ದಾಳಿಯಿಂದ ಹಾನಿಗೊಳಗಾದವು. ಸಂಜಯ್ ಅವರ ಮಾತುಗಳು ಸಂಪೂರ್ಣ ವಿನಾಶದ ಚಿತ್ರವನ್ನು ಚಿತ್ರಿಸಿದವು. ವಾಸ್ತವದ ಬಟ್ಟೆಯನ್ನು ಹರಿದು ಹಾಕಿದಂತೆ ಈ ಅವ್ಯವಸ್ಥೆಯ ಮಧ್ಯೆ ರಾಜ ಧೃತರಾಷ್ಟ್ರನು ಆ ದುರಂತದ ಸಮಯದಲ್ಲಿ ತನ್ನದೇ ಆದ ಮಾನಸಿಕ ಸ್ಥಿತಿಯನ್ನು ವಿವರಿಸಲು ಸಂಜಯನನ್ನು ಕೇಳಿದನು. ಆತ ಮತ್ತು ಇತರ ಯೋಧರು ಭಯ ಮತ್ತು ಅನಿಶ್ಚಿತತೆಯಿಂದ ಬಳಲುತ್ತಿದ್ದರು. ಅವರ ಇಂದ್ರಿಯಗಳು ಕತ್ತಲೆಯಿಂದ ಮಂದವಾಗಿದ್ದವು ಮತ್ತು ಅವರ ಶಕ್ತಿಯು ನಿರಂತರ ಹೋರಾಟದಿಂದ ನಾಶವಾಯಿತು ಎಂದು ಸಂಜಯನು ಬಹಿರಂಗಪಡಿಸಿದನು. ಆದರೆ ರಾತ್ರಿ ಕಳೆದಂತೆ ದಿಗಂತದಲ್ಲಿ ಭರವಸೆಯ ಹೊಳಪು ಕಾಣಿಸಿತು.
ದುರ್ಯೋಧನನ ನೇತೃತ್ವದಲ್ಲಿ ಕೌರವ ಪಡೆಗಳು ಯುದ್ಧಭೂಮಿಯನ್ನು ದೀಪಗಳಿಂದ ಬೆಳಗಿಸುವ ಯೋಜನೆಯನ್ನು ರೂಪಿಸಿದವು. ಕತ್ತಲೆಯ ಭೂದೃಶ್ಯದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರುವ ಯೋಧರು ಹೇಗೆ ಹೊಳೆಯುವ ದೀಪಗಳನ್ನು ಎತ್ತಿದರು ಎಂಬುದನ್ನು ಸಂಜಯ ವಿವರಿಸಿದ್ದಾನೆ. ಯುದ್ಧಭೂಮಿಯಾದ್ಯಂತ ಬೆಳಕು ಹರಡುತ್ತಿದ್ದಂತೆ ಸೈನ್ಯಗಳು ಬಣ್ಣ ಮತ್ತು ಚಲನೆಯ ಬೆರಗುಗೊಳಿಸುವ ದೃಶ್ಯವಾಗಿ ಮಾರ್ಪಟ್ಟವು. ದ್ರೋಣನ ನೇತೃತ್ವದಲ್ಲಿ ಕೌರವರ ಪಡೆಗಳು ತಮ್ಮ ಚಿನ್ನದ ರಕ್ಷಾಕವಚದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಆದರೆ ಅರ್ಜುನನ ಮಗನ ನೇತೃತ್ವದಲ್ಲಿ ಪಾಂಡವರು ತೀವ್ರ ಸಂಕಲ್ಪದಿಂದ ಹೊಳೆಯುತ್ತಿದ್ದರು. ಗಾಂಧರ್ವರು, ಯಕ್ಷರು, ಋಷಿಗಳು ಮತ್ತು ಅಪ್ಸರರು ಯುದ್ಧಭೂಮಿಯ ಮೇಲೆ ಇಳಿಯುತ್ತಿದ್ದಂತೆ ದೇವರುಗಳು ಸ್ವತಃ ಈ ಯುದ್ಧದಲ್ಲಿ ಸೇರಿಕೊಂಡಂತೆ ತೋರುತ್ತಿತ್ತು. ಗಾಳಿಯ ಮೂಲಕ ಹಾರುವ ಬಾಣಗಳ ಶಬ್ದ, ಆನೆಗಳ ತುತ್ತೂರಿಯ ಗುಡುಗು ಮತ್ತು ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆಯಿಂದ ಗಾಳಿ ತುಂಬಿತ್ತು. ಸಂಜಯನ ಮಾತುಗಳು ಉಸಿರುಗಟ್ಟಿಸುವ ಸೌಂದರ್ಯ ಮತ್ತು ಭೀತಿಯ ಚಿತ್ರವನ್ನು ಚಿತ್ರಿಸಿದವು. ವಾಸ್ತವದ ಬಟ್ಟೆಯು ಮತ್ತೊಮ್ಮೆ ಹರಿದು ಹೋದಂತೆ ಅವ್ಯವಸ್ಥೆ ಮತ್ತು ವಿನಾಶದ ಈ ಸುಂಟರ ಗಾಳಿಯಲ್ಲಿ ಒಂದು ವ್ಯಕ್ತಿ ಎದ್ದು ನಿಂತನು. ಅಶ್ವತ್ಥಾಮನ್ ಉರಿಯುತ್ತಿರುವ ಸೂರ್ಯನಂತೆ ತನ್ನ ಉರಿಯುವ ಶಕ್ತಿಯನ್ನು ಚಲಾಯಿಸಿದ ಉನ್ನತ ಆತ್ಮದ ಬ್ರಾಹ್ಮಣ. ಅವನ ಉಪಸ್ಥಿತಿಯು ಬೆಳಗುತ್ತಿರುವಂತೆ ತೋರುತ್ತಿತ್ತು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ಪಾಂಡವರು ಮತ್ತು ಕೌರವರ ಒಟ್ಟುಗೂಡಿದ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀದನು. ಎರಡು ಪಡೆಗಳು ಪರಸ್ಪರ ಮುಖಾಮುಖಿಯಾಗಿದ್ದರಿಂದ ದಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ಅವರ ಹೃದಯಗಳು ಸಂಕಲ್ಪ ಮತ್ತು ಕೋಪದಿಂದ ಹೊಳೆಯುತ್ತಿದ್ದವು. ರಾಜ ಧೃತರಾಷ್ಟ್ರನ ಸಾರಥಿಯಾದ ಸಂಜಯನು ಅವನ ಪಕ್ಕದಲ್ಲಿ ನಿಂತು ತೆರೆದುಕೊಳ್ಳುತ್ತಿದ್ದ ನಾಟಕವನ್ನು ನೋಡುತ್ತಿದ್ದನು. ಕತ್ತಲೆಯು ಗಾಢವಾಗುತ್ತಿದ್ದಂತೆ ಚಿನ್ನದ ಸ್ಟ್ಯಾಂಡ್ಗಳ ಮೇಲೆ ಸುಗಂಧ ತೈಲದಿಂದ ತುಂಬಿದ ದೀಪಗಳು ಯುದ್ಧಭೂಮಿಯ ಮೇಲೆ ಬೆಚ್ಚಗಿನ ಅಲೌಕಿಕ ಬೆಳಕನ್ನು ಬೀಸಿದವು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆಯಿಂದ ವಾಸ್ತವದ ಬಟ್ಟೆಯು ಛಿದ್ರವಾಗುತ್ತಿರುವಂತೆ ಭೂಮಿಯು ಸ್ವತಃ ಉರಿಯುತ್ತಿತ್ತು. ಆನೆಗಳು ಮತ್ತು ಕುದುರೆ ಸವಾರರು, ಕಾರು ಯೋಧರು ಮತ್ತು ಪದಾತಿದಳ ಎಲ್ಲರೂ ಯುದ್ಧದ ಉನ್ಮಾದದಲ್ಲಿ ತೊಡಗಿದ್ದರು. ಅವರ ಕೂಗುಗಳು ಮತ್ತು ಗರ್ಜನೆಗಳು ರಾತ್ರಿಯ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಯುದ್ಧದ ಮುಂಚೂಣಿಯಲ್ಲಿದ್ದ ಪಾಂಡವ ರಾಜಕುಮಾರನಾದ ಅರ್ಜುನನು ಕತ್ತಲಿನಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದ ತನ್ನ ರಥದ ಚಕ್ರಗಳೊಂದಿಗೆ ಯುದ್ಧಕ್ಕೆ ಇಳಿದನು. ಅವನ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರುತ್ತಿದ್ದವು. ಕೌರವರು ಅವರ ಶ್ರೇಣಿಗಳ ಮೂಲಕ ವಿನಾಶದ ಮಾರ್ಗವನ್ನು ನೇಯ್ಗೆ ಮಾಡುವಾಗ ಎಡ ಮತ್ತು ಬಲವನ್ನು ಹೊಡೆದವು. ಪೂಜ್ಯ ಗುರುವಾದ ದ್ರೋಣನು ಅವನ ಪಕ್ಕದಲ್ಲಿ ಹೋರಾಡಿದನು. ಅವನು ಹೋರಾಡುತ್ತಿರುವಾಗ ಅವನ ಈಟಿಗಳು ಮಿಂಚಿನಂತೆ ಮಿನುಗುತ್ತಿದ್ದವು. ಆದರೆ ಅವ್ಯವಸ್ಥೆ ಮತ್ತು ಹತ್ಯಾಕಾಂಡದ ನಡುವೆ ಸಂಜಯನ ಆಲೋಚನೆಗಳು ಪಕ್ಕದಿಂದ ನೋಡಿದವರ ಮನಸ್ಸಿನತ್ತ ತಿರುಗಿತು. ತನ್ನ ಮಗ ದುರ್ಯೋಧನನು ಆಕ್ರಮಣವನ್ನು ಮುನ್ನಡೆಸುತ್ತಿರುವುದನ್ನು ನೋಡಿದ ಧೃತರಾಷ್ಟ್ರನ ಮನಸ್ಸಿನ ಸ್ಥಿತಿ ಏನು? ದ್ರೋಣನ ಪಾರ್ಶ್ವ ಮತ್ತು ಹಿಂಭಾಗವನ್ನು ರಕ್ಷಿಸಿದ ಧೈರ್ಯಶಾಲಿ ಯೋಧರು ಯಾರು? ಮತ್ತು ಮಹಾನ್ ಗುರುವನ್ನು ಸೋಲಿಸುವ ಕಾರ್ಯವನ್ನು ವಹಿಸಿದ್ದ ದ್ರುಪದದ ಮಗ ಧೃಷ್ಟದ್ಯುಮ್ನನ ಬಗ್ಗೆ ಏನು? ಸಂಜಯನು ಈ ಪ್ರಶ್ನೆಗಳನ್ನು ಯೋಚಿಸುತ್ತಿದ್ದಂತೆ ಆ ದುರಂತ ರಾತ್ರಿಯ ಘಟನೆಗಳನ್ನು ವಿವರಿಸಲು ತಿರುಗಿದನು. ದುರ್ಯೋಧನನು ತನ್ನ ಮಾರ್ಗದರ್ಶಕರನ್ನು ರಕ್ಷಿಸಲು ನಿರ್ಧರಿಸಿದನು. ತನ್ನ ಸುತ್ತಲೂ ಆಯ್ದ ವೀರ ಯೋಧರ ಗುಂಪನ್ನು ಒಟ್ಟುಗೂಡಿಸಿದನು. ಆ ವಿಕರ್ಣ, ಚಿತ್ರಸೇನ, ಸುಪರ್ವ ಮತ್ತು ದೀರ್ಘಬಾಹು ಇತರರು. ಅವರು ಒಟ್ಟಾಗಿ ದ್ರೋಣನ ಸುತ್ತಲೂ ರಕ್ಷಣೆಯ ಯಾಂಕ್ಸ್ ಅನ್ನು ರಚಿಸಿದರು. ಅವನು ಯುದ್ಧಕ್ಕೆ ಇಳಿಯುವಾಗ ಗುರುವನ್ನು ಮುಂದಕ್ಕೆ ಒತ್ತಾಯಿಸಿದರೂ ಯುದ್ಧವು ತೀವ್ರಗೊಂಡಿತು. ಎರಡು ಕಡೆಯವರು ಕಾಲು ಬಿಟ್ಟುಕೊಡಲಿಲ್ಲ. ಅರ್ಜುನನ ಬಾಣಗಳು
ದಟ್ಟವಾಗಿ ಮತ್ತು ವೇಗವಾಗಿ ಹಾರಿ ಕೌರವನ ಹಿಂದೆ ಹೊಡೆದವು. ಆದರೆ ದ್ರೋಣನ ಈಟಿಗಳು ಕತ್ತೆಗಳಂತೆ ಪಾಂಡವರ ಶ್ರೇಣಿಯನ್ನು ಕತ್ತರಿಸಿದವು. ಎರಡು ಸೈನ್ಯಗಳು ಘರ್ಷಣೆ ಮಾಡುವಾಗ